ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಓಕೆ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 1 ಶ್ಲೋಕ 10. ಇದು ಇವಾಗ ಕಲಿಯುಗದ ಜನರ ಪರಿಸ್ಥಿತಿ, ನಮ್ಮ ಜೀವನ ಹೇಗಿದೆ ಅನ್ನೋದರ ಒಂದು ಶ್ಲೋಕದಲ್ಲಿ ಅದ್ಭುತವಾಗಿ ಈ ಶ್ಲೋಕ ವಿವರಿಸ್ತಾ ಇದೆ. ಶ್ಲೋಕ 10. ಪ್ರಾಯೇಣಾಲ್ಪಾಯುಷ ಸಭ್ಯ ಕಲೋ ಅಸ್ಮಿನ್ ಯುಗೆ ಜನಾಃ ಮಂದಾಸಮಂದಮತಯೋ ಮಂದಭಾಗ್ಯಾ ಹ್ಯುಪದ್ರುತಾಃ. ಪ್ರಾಯೇಣ, ಪ್ರಾಯೇಣ ಅಂದ್ರೆ ಭಾಗ, ಪ್ರಾಯಶಃ ಅಥವಾ ಹೆಚ್ಚು ಕಡಿಮೆ ಅಥವಾ ಯಾವಾಗಲೂ ಅಂತ ಹೇಳ್ಬೋದು. ಅಲ್ಪ ಆಯುಷಃ, ಆಯುಸ್ಸು ಅಲ್ಪ. ಕಲವು ಕಲಿಯುಗದ ಜನರು. ಅಸ್ಮಿನ್ ಯುಗೆ ಜನಾಃ, ಮಂದ 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 ಆಲಸಿಗಳು. ಸುಮಂದ ಮತಯ, ತಪ್ಪು ಮಾರ್ಗವನ್ನು ಹಿಡಿದಿರೋರು ಅಥವಾ ತಪ್ಪಾಗಿ ಮಾರ್ಗದರ್ಶಿಸಲ್ಪಡ್ತಾ ಇರೋರು. ಬೇರೆಯವ್ರವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಆದ್ರೆ ತಪ್ಪು ದಿಕ್ಕಿನಲ್ಲಿ. ಮಂದಭಾಗ್ಯಾಹ, ಅನ್ಲಕ್ಕಿ, ಒಳ್ಳೆ ಭಾಗ್ಯ ಇಲ್ಲದೆ ಇರೋರು. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಉಪದ್ರುತಾಹ. ಉಪದ್ರುತಾಹ ಅಂದ್ರೆ ಯಾವಾಗಲೂ ವಿಚಲಿತರಾಗಿರ್ತಾರೆ, ಯಾವಾಗಲೂ ಗೊಂದಲದಲ್ಲಿರ್ತಾರೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಜನರಿಗೆ ಆಯಸ್ಸು ಕಡಿಮೆ. ಪ್ರಭುಪಾದರು ಅನುವಾದದಲ್ಲಿ ಕಲವು ಅಂದ್ರೆ ಜಗಳ ಆಗುವಂತ, ಜಗಳ ಮಾಡೋದು, ಕಿತ್ತಾಡೋದಕ್ಕೆ ರೆಡಿಯಾಗಿರ್ತಾರೆ ಜನ. ಸೋಂಬೇರಿಗಳು, ಅಲ್ಪ ಆಯುಷ್ಯ, ಕಿತ್ತಾಡಕ್ಕೆ ಸಿದ್ಧರಾಗಿರ್ತಾರೆ, ಜಗಳ ಮನೋಭಾವ. ಸೋಂಬೇರಿಗಳು, ತಪ್ಪಾಗಿ ಮಾರ್ಗದರ್ಶಿಸಲ್ಪಡ್ತಾ ಇರೋರು, ದುರ್ಭಾಗಿಗಳು ಅಥವಾ ಒಳ್ಳೆ ಭಾಗ್ಯ ಇಲ್ಲದೆ ಇರೋಂಥವ್ರು, ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಯಾವಾಗಲೂ ಗೊಂದಲದಲ್ಲಿರ್ತಾರೆ, ವಿಚಲಿತರಾಗಿರ್ತಾರೆ. ಇದು ನಮ್ಮ ಪರಿಸ್ಥಿತಿ. ಸೊ ಇದು ಕಲಿಯುಗದ ಒಂದು ವಾತಾವರಣ, ಕಲಿಯುಗದ ವಾತಾವರಣ ಇದು. ಇದಕ್ಕೆ ಕಾರಣ ಸತ್ವಗುಣ ಕಡಿಮೆ ಆಗಿರೋದು. ಇದನ್ನ ಭಗವದ್ಗೀತೆಯಲ್ಲೂ ಕೃಷ್ಣ ಈ ಗುಣಗಳ ಬಗ್ಗೆ ವರ್ಣನೆ ಮಾಡ್ತಾನೆ. ತಮೋಗುಣ ರಜೋಗುಣದಲ್ಲಿರೋ ಜೀವಿಗಳ ಗುಣಲಕ್ಷಣಗಳು ಇವು. ತಮೋಗುಣ ರಜೋಗುಣ, ಸತ್ವಗುಣದ ಅಭಾವ ಕಲಿಯುಗದಲ್ಲಿ. ಸತ್ವಗುಣದ ಅಭಾವದಿಂದ ಹೆಚ್ಚು ಕಡಿಮೆ ಜನರಿಗೆ ತಾಳ್ಮೆ ಇಲ್ಲ. ತಾಳ್ಮೆ ಇಲ್ಲದೆ ಇರೋದ್ರಿಂದ ಜಗಳ, ತಮೋಗುಣದಿಂದ ಆಲಸ್ಯ, ಮತ್ತೆ ತಮೋಗುಣ ರಜೋಗುಣದಿಂದ ಯಾರು ಏನ್ ಮಾರ್ಗದರ್ಶನ ಕೊಟ್ಟರು ತಗೊಳಕ್ಕೆ ಒಂದ್ ರೀತಿಯಲ್ಲಿ ಬುದ್ಧಿವಂತರು ಅಂತ, ಆದರೆ ಬುದ್ಧಿ ಇಲ್ಲದೆ ಇರೋರು ಅಂತ. ಮತ್ತೆ ಟೆನ್ಷನ್, ಯಾವಾಗ್ಲೂ ಟೆನ್ಷನ್. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಭಕ್ತರು ಯಾವಾಗ್ಲೂ ಆತಂಕಿತರಾಗಿರ್ತಾರೆ ಜನರ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ. ಹೇಗೆ ಇವರಿಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೇಗೆ ಕರ್ಕೊಂಡು ಬರೋದು,
ಹೇಗೆ ಅವರು ಪ್ರಗತಿ ಸಾಧಿಸೋದಕ್ಕೆ ನಾವು ಅವರಿಗೆ ಸಹಾಯ ಮಾಡೋದು ಅನ್ನೋ ಆತಂಕ ಭಕ್ತರಿಗೆ. ಭಕ್ತರಿಗೆ ತಮ್ಮ ಜೀವನದ ಬಗ್ಗೆ ಆತಂಕ ಇಲ್ಲ, ಇತರರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಆತಂಕ. ನೈಮಿಷಾರಣ್ಯದ ಋಷಿಮುನಿಗಳು ಕಲಿಯುಗದ ಜನರ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡಿ ಅವ್ರು ಇದನ್ನು ಹೇಳ್ತಾ ಇದಾರೆ, ಇವ್ರ ಆಯಸ್ಸು ಕೂಡ ಕಡಿಮೆ ಆಗತ್ತೆ. ಹ್ಮ್ ಇವಾಗ ಸತ್ಯಯುಗದಲ್ಲಿ 1,00,000 ವರ್ಷ ಆಯಸ್ಸು, ತ್ರೇತಾಯುಗದಲ್ಲಿ 10,000, ದ್ವಾಪರ ಯುಗದಲ್ಲಿ 1,000, ಕಲಿಯುಗದಲ್ಲಿ 100. ಅದು ಕೂಡ ಕಡಿಮೆ ಆಗ್ತಾನೆ ಇದೆ. ಪ್ರಭುಪಾದರು ಇಲ್ಲಿ ಬರೀತಾರೆ, ಇದಕ್ಕೆ ಆಹಾರದ ಕೊರತೆ ಕಾರಣ ಅಲ್ಲ. ಆಹಾರದ ಕೊರತೆ ಕಾರಣ ಅಲ್ಲ, ಸರಿಯಾಗಿಲ್ದಿರೋ ಹವ್ಯಾಸಗಳು ಅಥವಾ ರೂಢಿಗಳು. ಸರಿಯಾಗಿಲ್ದೇ ಇರೋ ರೂಢಿಗಳು ಅಂದ್ರೆ ಸಾಮಾನ್ಯವಾಗಿ ಜನರು ಮಲ್ಕೊಳ್ಳೋದು ಲೇಟು, ಹೇಳೋದು ಲೇಟು. ಸರಿಯಾಗಿ ಸರಳವಾದ ಆರೋಗ್ಯಕರವಾದ ಆಹಾರವನ್ನ ತಿನ್ನಲ್ಲ. ಪ್ರಭುಪಾದರು ಬರೀತಾರೆ, ಸರಳವಾದ ಆರೋಗ್ಯಕರವಾದ ಆಹಾರವನ್ನ ತಿಂದ್ರೆ ಎಲ್ಲರೂ ತಮ್ಮ ಆರೋಗ್ಯವನ್ನ ಕೂಡ ಕಾಪಾಡ್ಕೋಬಹುದು. ಆದ್ರೆ ಜನರಿಗೆ ಬೇಕಾಗಿರೋದು ರುಚಿಗೆ, ಜನರು ರುಚಿಗೋಸ್ಕರ ತಿಂತಾ ಇರೋದು. ಹಿಂದಿನ ಯುಗಗಳಲ್ಲಿ ಆಹಾರವನ್ನ ಮಾರ್ತಾ ಇರ್ಲಿಲ್ಲ. ಇವತ್ತು ಯಾವುದು ಎಲ್ಲಕ್ಕಿಂತ ದೊಡ್ಡ ವ್ಯಾಪಾರ ಆಗಿದೆ, ಫುಡ್ ಇಂಡಸ್ಟ್ರಿ. ಅದನ್ನ ಮಾರೋಂಗೆ ಇಲ್ಲ. ಮುಂಚೆ ಮಾರ್ತಾ ಇರ್ಲಿಲ್ಲ. ಮುಂಚೆ ಏನ್ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ, ಹೀಗೆ ಅಡಿಗೆ ಮಾಡ್ಬಿಟ್ಟು ಬಕೆಟ್ಗಳು ತುಂಬಿಸ್ಬಿಟ್ಟು ಮನೆ ಆಚೆ ಇಟ್ಬಿಡೋರು, ಯಾರು ಬೇಕಾದ್ರೆ ಬಂದು ತಗೊಳ್ಳಿ ಅಂತ. ಇಸ್ಕಾನ್ ಅಲ್ಲೂ ಅಷ್ಟೇ, ಇವಾಗ ಪ್ರಸಾದ ಯಾರು ಬೇಕಾದ್ರೆ ಬಂದು ತಗೋಬಹುದು, ಎಷ್ಟು ಬೇಕಾದ್ರೂ ತಗೋಬಹುದು, ಯಾರು ನೋಡಲ್ಲ, ಯಾರು ಕೇಳಲ್ಲ. ಆದ್ರೆ ಇವಾಗ ಇದೇ ದೊಡ್ಡ ವ್ಯಾಪಾರ. ಜನರು ಸಿಕ್ಕಿದ ಕಡೆ ಎಲ್ಲ ಹೋಗಿ ತಿಂತಾರೆ, ಬದಿದ ಕಡೆ ಎಲ್ಲ ತಿಂತಾರೆ. ಸೊ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ? ಸಾಧ್ಯನೇ ಇಲ್ಲ. ಇಲ್ಲ ಅತಿಯಾಗಿ ತಿನ್ನೋದು. ನಾವು ಅವಶ್ಯಕತೆಗಿಂತ ಜಾಸ್ತಿ ತಿಂದಾಗ, ಅಥವಾ ತುಂಬಾ ಕೊಬ್ಬಿನ ಪದಾರ್ಥಗಳನ್ನ ತಿಂದಾಗ, ತುಂಬಾ ಸ್ವೀಟು ಇತ್ಯಾದಿ ಇತ್ಯಾದಿ, ಅವಾಗ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಅನಗತ್ಯವಾದ ಕೊಬ್ಬು. ಹೆಚ್ಚು ತಿನ್ನೋದು, ಬಹಳಷ್ಟು ಇಂದ್ರಿಯ ಭೋಗದಲ್ಲಿ ಮುಳುಗಿರೋದು. ಪ್ರಭುಪಾದರು ಬರೀತಾರೆ, ಇನ್ನೊಬ್ಬರ ಕೃಪೆಯ ಮೇಲೆ ತುಂಬಾ ಅವಲಂಬಿತರಾಗಿರೋದು. ಇನ್ನೊಬ್ಬರ ಕೃಪೆ ಮೇಲೆ ಅಂದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಯಾರ ಮೇಲೂ ಅವಲಂಬಿತರಾಗಿರ್ತಾ ಇರಲಿಲ್ಲ, ಕ್ಷತ್ರಿಯರು ಯಾರ ಮೇಲೂ ಅವಲಂಬಿತರಾಗಿರ್ತಾ ಇರಲಿಲ್ಲ, ಮಾರ್ಗದರ್ಶನಕ್ಕಾಗಿ ಬ್ರಾಹ್ಮಣರ ಮೇಲೆ. ಆದ್ರೆ ಅವಶ್ಯಕತೆಗಾಗಿ ಅಲ್ಲ. ವೈಶ್ಯರು ಯಾರ ಮೇಲೂ ಅವಲಂಬಿತರಾಗಿರ್ತಾ ಇರಲಿಲ್ಲ, ಕೇವಲ ಶೂದ್ರರು ಮಾತ್ರ ಅವಲಂಬಿತರಾಗಿರ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಇವತ್ತಿನ ಸಮಯದಲ್ಲಿ ಎಲ್ಲರೂ ಅವಲಂಬಿತರು, ಅದು ತುಂಬಾ ಅವಶ್ಯಕತೆಗಿಂತ ಹೆಚ್ಚು ಅಂತ ಬರಿತಾ ಇದ್ದಾರೆ. ಮತ್ತೆ ಕೃತಕವಾದ ಜೀವನದ ಒಂದು ಶೈಲಿ, ಕೃತಕವಾದ ಶೈಲಿ ಅಥವಾ ಕೃತಕವಾದ ಮಾನದಂಡ ಅಂದ್ರೆ ಸ್ಟ್ಯಾಂಡರ್ಡ್. ಅಂದ್ರೆ ಸುಮ್ಮನೆ ಎಲ್ಲರ ಕೈನಲ್ಲೂ ಐ ವಾಚ್ ಏನದು ಆಪಲ್ ವಾಚ್ ಇರಬೇಕು, ಎಲ್ಲರ ಕೈನಲ್ಲೂ ಆಪಲ್ ಫೋನ್ ಇರಬೇಕು, ಎಲ್ಲರೂ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೋಬೇಕು. ಕೃತಕವಾದದು. ಈ ಕೃತಕವಾದ ಜೀವನ ಗುಣಮಟ್ಟವನ್ನ ನಿರ್ವಹಿಸೋದಕ್ಕೋಸ್ಕರ ಮನುಷ್ಯರು ತಮ್ಮ ಬಹಳ ಅಗತ್ಯವಾದ ಶಕ್ತಿಯನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಇಂಥ ವಸ್ತುಗಳನ್ನ ಸಂಗ್ರಹ ಮಾಡೋದ್ರಲ್ಲಿ ವ್ಯರ್ಥ ಮಾಡ್ತಾ ಇದ್ದಾರೆ. ಪ್ರಭುಪಾದರು ಅದಕ್ಕೆ ಬರೀತಾರೆ, ಹಾಗಾಗಿ ಆಯಸ್ಸು ಕಡಿಮೆ ಆಗ್ತಾ ಇದೆ. ಯಾಕೆ ಆಯಸ್ಸು? ಸರಳವಾದ ಆಹಾರ ಅಂತ ತಿನ್ಕೊಂಡಿದ್ರೆ ಆಯಸ್ಸು ಚೆನ್ನಾಗಿರೋದು, ಹೆಚ್ಚಾಗೂ ಇರೋದು. ಸರಳವಾದ ಆಹಾರ ಇಲ್ಲ, ಆರೋಗ್ಯಕರವಾದ ಆಹಾರ ಇಲ್ಲ, ಹೆಚ್ಚು ತಿಂತಾ ಇರೋದು, ಹೆಚ್ಚು ಇಂದ್ರಿಯ ಭೋಗ, ಎಲ್ಲೋ ಪಾರ್ಟಿ ಅಂತ ಹೋಗೋದು, ರಾತ್ರಿ ಲೇಟಾಗಿ ಬರೋದು, ಲೇಟಾಗಿ ಮಲ್ಕೊಳ್ಳೋದು. ಕೆಲಸ, ಇವತ್ತಿನ ಕೆಲಸ ಬೇಗ ಮಲ್ಕೊಳಕ್ ಬಿಡುತ್ತಾ? ಇಲ್ಲ.
ಸೊ ಈ ರೀತಿ ಇದೆಲ್ಲದರಿಂದಲೂ ಕೂಡ ಆರೋಗ್ಯ ಹಾಳಾಗತ್ತೆ, ಆಯಸ್ಸು ಕಡಿಮೆ ಆಗ್ತಾ ಇದೆ. ಆ ಪ್ರಭುಪಾದರು ಬರೀತಾರೆ, ಜನರು ಬಹಳ ಆಲಸಿಗಳು. ಭೌತಿಕವಾಗಿ ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿಯೂ ಕೂಡ ಆತ್ಮ ಸಾಕ್ಷಾತ್ಕಾರದಲ್ಲೂ ವಿಷಯದಲ್ಲೂ ಕೂಡ ಆಲಸಿಗಳು, ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ. ಮನುಷ್ಯ ಜೀವನದ ಉದ್ದೇಶ ಏನು? ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ನಾನ್ಯಾರು, ಈ ಜಗತ್ತೇನು, ನಾನು ಎಲ್ಲಿಂದ ಬಂದಿದ್ದೀನಿ, ಪರಮಸತ್ಯ ಏನು, ಇವೆಲ್ಲವನ್ನ ಕೇಳ್ಬೇಕು. ಭೌತಿಕ ಅಸ್ತಿತ್ವದಲ್ಲಿ ಅಸ್ತಿತ್ವದ ಹೋರಾಟವನ್ನ, ಕಠಿಣ ಹೋರಾಟವನ್ನ ಅಥವಾ ಅದರಿಂದ ಬರುವಂತಹ ದುಃಖವನ್ನ ನಿಲ್ಲಿಸೋದು ಮನುಷ್ಯ ಜನ್ಮದ ಉದ್ದೇಶ. ಎಲ್ಲಾ ಕಷ್ಟ ಕ್ಲೇಶಗಳನ್ನ ನಿಲ್ಲಿಸ್ಬೋದು ನಾವು ಮನುಷ್ಯ ಜನ್ಮದಲ್ಲಿ. ಯಾಕೆ? ಭಗವದ್ಭಕ್ತಿಯನ್ನ ಮಾಡಿದ್ರೆ, ಭಗವಂತನ ಧಾಮಕ್ಕೆ ಹೋದರೆ. ಅರೆ ಇಲ್ಲಿ ಪ್ರಭುಪಾದರು ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದಾರೆ. ಯಾಕೆ ಜನರು ಇದರಲ್ಲಿ ತೊಡಗ್ತಾ ಇಲ್ಲ? ನಾವು ಪ್ರತಿ ವಾರ ನಮ್ಮ ಪ್ರವಚನಗಳಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀವಿ, ನಮ್ಮ ಸತ್ಸಂಗಗಳಲ್ಲಿ. ಯಾಕೆ ಜನರು ಭಕ್ತಿಯನ್ನ ತಗೊಳ್ತಾ ಇಲ್ಲ? ಇದಕ್ಕೆ ಉತ್ತರ ಇಲ್ಲಿದೆ. ಪ್ರಭುಪಾದರು ಬರಿತಾ ಇದ್ದಾರೆ, ಶೈಕ್ಷಣಿಕ ವ್ಯವಸ್ಥೆಯಿಂದ, ಸ್ಕೂಲು ಕಾಲೇಜುಗಳು ಎಲ್ಲ ಹಾಳು ಮಾಡಿರೋದು ಇವು. ಏನಾಗಿದೆ ಸ್ಕೂಲು ಕಾಲೇಜಿಂದ? ಸ್ಕೂಲು ಕಾಲೇಜುಗಳಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಯಾವ ಪ್ರೋತ್ಸಾಹವೂ ಇಲ್ಲ. ನಿಜವಾಗಿಯೂ ಅದು ಪ್ರೋತ್ಸಾಹ ಮಾಡೋದಿರ್ಲಿ, ಅದನ್ನ ಉಲ್ಟಾ ದಿಕ್ಕಿನಲ್ಲಿ ಕಳಿಸ್ತಾ ಇದ್ದಾರೆ ಜನರನ್ನ. ಇಂದ್ರಿಯ ಭೋಗದ ಜೀವನ, ನಾನು ದೇಹ ಅಂತ ಜೀವನ ನಡೆಸೋದು. ಇದರಿಂದ ಯಾರಿಗೂ ಆಸಕ್ತಿನೇ ಇಲ್ಲ. ಹಣ ಸಂಗ್ರಹ ಮಾಡಕ್ ಆಸಕ್ತಿ ಇದೆ, ಜಾಗ ನೋಡಕ್ ಆಸಕ್ತಿ ಇದೆ, ಇನ್ನೊಂದು ಮಾಡಕ್ ಆಸಕ್ತಿ ಇದೆ, ಮತ್ತೊಂದು ಮಾಡಕ್ ಆಸಕ್ತಿ ಇದೆ. ಆತ್ಮ ಸಾಕ್ಷಾತ್ಕಾರ, ಭಕ್ತಿ, ಭಗವಂತ ಇದ್ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಏನಾದ್ರೂ ಯಾರಾದ್ರೂ ಬೈ ಚಾನ್ಸ್ ಏನಾದ್ರೂ ಈ ಆಧ್ಯಾತ್ಮಿಕತೆ ಮಾರ್ಗದಲ್ಲಿ ಬಂದ್ಬಿಟ್ರೆ ಬೇಕಾದಷ್ಟು ಜನ ಇರ್ತಾರೆ ಅವ್ರನ್ನ ಮಾರ್ಗದಿಂದ ಹೊರಗಡೆ ಎಳಿಯಕ್ಕೆ. ಬೇಕಾದಷ್ಟು ಕಾರಣಗಳನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಸುಮಾರು ಜನ ನನ್ಗೆ ಹೇಳೋದು ಇದು ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ. ಹೇಳಿದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಈರುಳ್ಳಿ ಎಲ್ಲ ತಿಂದ್ರೆ ಏನೋ ಇದಾಗಲ್ಲ, ಏನೋ ಬ್ಲಡ್ ಪ್ರೆಷರು ಅದು ಇದು ಅಂತಲ್ಲ. ಅಂದ್ರೆ ಯಾರ್ಯಾರು ಏನೇನ್ ಬೇಕೋ ಎಲ್ಲ ಕಿವಿಗೆ ತುಂಬಿಸಿಟ್ಟಿದ್ದಾರೆ. ಹಾಗಾಗಿ ತಪ್ಪು ದಾರಿಯನ್ನು ಹಿಡಿತಾ ಇದ್ದಾರೆ ಜನ. ಮತ್ತೆ ಜನರು ಈ ಇದು ರಾಜಕೀಯ ಪಕ್ಷ, ಆ ರಾಜಕೀಯ ಪಕ್ಷ, ಬೇರೆ ಬೇರೆ ತರ ಇಂದ್ರಿಯ ಭೋಗದ ವ್ಯವಸ್ಥೆಗಳು, ಸಿನಿಮಾ, ಆಟ, ಜೂಜು, ಕ್ಲಬ್ಬುಗಳು, ಕೆಟ್ಟ ಸಂಘ. ಪ್ರಭುಪಾದರು ದೊಡ್ಡ ಲಿಸ್ಟ್ ಬರ್ದಿಯಾರ ಇಲ್ಲಿ. ಕುಡಿಯೋದು, ಮೋಸ ಮಾಡೋದು, ಜಗಳ ಕಾಯೋದು, ಹೀಗೆ ಇಂತ ಎಲ್ಲದರಲ್ಲೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕಲಿಯುಗದಲ್ಲಿ ಯಾವುದು ಚೆನ್ನಾಗಿದೆ ವ್ಯವಸ್ಥೆ ಅಂತ ಇಲ್ಲ. ಭಗವಂತನ ಭಕ್ತಿ ಒಂದು ಬಿಟ್ರೆ ಬೇರೆ ಎಲ್ಲವೂ ಕೂಡ ನಮ್ಮನ್ನ ತಪ್ಪದಾರಿಗೆ ಎಳಿತಾ ಇರೋದು. ಹಾಗಾಗಿ ಅವರ ಮನಸ್ಸು ಯಾವಾಗಲೂ ಗೊಂದಲದಿಂದ ತುಂಬಿರುತ್ತೆ, ಆತಂಕದಿಂದ ತುಂಬಿರುತ್ತೆ. ಯಾಕೆ? ಇಷ್ಟೊಂದು ಏನೇನೋ ಮಾಡ್ಬೇಕಲ್ಲ. ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಇದ್ ತರ್ಬೇಕು, ಅದ್ ತರ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು, ಇವ್ರನ್ನ ಮೀಟ್ ಮಾಡ್ಬೇಕು, ಮುಗಿಲಾರ್ದಂತ ಭೌತಿಕ ಕೆಲಸಗಳು. ಎಷ್ಟು ಅಂತ ಒಬ್ಬ ಮನುಷ್ಯ ಮಾಡಕ್ಕಾಗತ್ತೆ? ಹಾಗಾಗಿ ಆತಂಕ. ಅಥವಾ ಆ ವಿಷಯಗಳನ್ನ ಮಾಡೋದ್ರಿಂದ ನಮಗ್ ಬೇಕಾಗಿರೋದು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ. ಮತ್ತೆ ಇನ್ನೊಂದು ವಿಶೇಷವಾದ, ಇದು ಭೌತಿಕವಾದದ್ದು. ಇವಾಗ ಮೋಸ ಮಾಡುವಂತ ಜನರಿದ್ದಾರೆ. ಅವ್ರೇನ್ ಮಾಡ್ತಾರೆ? ತಪ್ಪು ಅಥವಾ ಮೋಸದ ಧರ್ಮವನ್ನ ಕಂಡಿಡಿತಾರೆ. ಮೋಸ ಮಾಡೋ ಧರ್ಮ. ಈ ಮೋಸ ಮಾಡೋ ಧರ್ಮದಲ್ಲಿ ಒಂದು ಬಹಳ ಪ್ರಚಂಡವಾಗಿ ಬೆಳೆದಿರೋದು ಅಂತದ್ದು, ಯಾರೊಬ್ಬ ವ್ಯಕ್ತಿ ತಾನೇ ದೇವರು ಅಂತ ಹೇಳ್ಕೊಳ್ಳೋದು. ಆಮೇಲೆ ಅದಕ್ಕೋಸ್ಕರ ಮನೆಗಳಲ್ಲಿ ಇವತ್ತು ಅವರ ಆ ಫೋಟೋ, ಅವರ ಆರಾಧನೆ ಮನೆಗಳಲ್ಲಿ ದೇವರು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಯಾರೋ ಹುಟ್ಸಿದ್ರು, ಯಾರೋ ಸೃಷ್ಟಿ ಮಾಡಿದ್ರು ಅದನ್ನ. ಜನರ ಕಣ್ಣು ಮುಚ್ಕೊಂಡು ಕುರುಡಾಗೆ ಏನ್ ಬೇಕಾದ್ರೆ ಸ್ವೀಕಾರ ಮಾಡ್ತಾರೆ. ಯಾಕೆ? ಅವರು ನಿಮಗೆ ಏನ್ ಭೌತಿಕ ಸಮಸ್ಯೆ ಇದ್ರೂ ಕೂಡ ಅವ್ರು ಪರಿಹಾರ ಮಾಡ್ತಾರಂತೆ. ಅದಕ್ಕೆ ಮೋಸ ಹೋಗಕ್ಕೆ ರೆಡಿ ಆಗಿರ್ತೀವಿ, ಜನ ಮೋಸ ಮಾಡ್ತಾರೆ ಅಷ್ಟೇ. ಇದ್ಯಾವ ಶಾಸ್ತ್ರದ ಆಧಾರದ ಮೇಲೂ ಇಲ್ಲ.
ಮತ್ತೆ ಎಲ್ಲರೂ ಕೂಡ ಇಂದ್ರಿಯ ಭೋಗಕ್ಕೆ ವ್ಯಸನಿಗಳಾಗಿದ್ದಾರೆ. ಒಬ್ರೊಬ್ರಿಗೂ ಒಂದೊಂದ್ ತರ. ಹ್ಮ್ ಬಹಳ ಕಡಿಮೆ ಜನ ಇಂದ್ರಿಯ ಭೋಗದಲ್ಲಿ ಮುಳುಗಿಲ್ದೇ ಇರೋವಂಥವ್ರು ಅಥವಾ ಅದಕ್ಕೆ ಅಂಟ್ಕೊಂಡಿಲ್ದೇ ಇರೋವಂಥವ್ರು ವ್ಯಸನಿಗಳಾಗಿಲ್ದೇ ಇರೋವಂಥವ್ರು ಬಹಳ ಬಹಳ ಕಡಿಮೆ. ಏನೋ ಒಂದಿರತ್ತೆ. ಯಾರಿಗೋ ಮೊಬೈಲ್ ಇರುತ್ತೆ, ಯಾರಿಗೋ ದುಡ್ಡು ಇರುತ್ತೆ, ಯಾರಿಗೋ ಟಿವಿ ಇರುತ್ತೆ, ಯಾರಿಗೋ ಕೆಲಸ ಇರುತ್ತೆ, ಯಾರಿಗೋ ಶಾಪಿಂಗ್ ಇರುತ್ತೆ, ಇನ್ಯಾರಿಗೋ ಇನ್ನೇನೋ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಧರ್ಮದ ಹೆಸರಿನಲ್ಲೂ ಕೂಡ ಇವತ್ತು ಪಾಪ ಕಾರ್ಯಗಳು ನಡೀತಾ ಇವೆ. ಯಾರಿಗೂ ಶಾಂತಿ, ಮನಃಶಾಂತಿ ಇಲ್ಲ, ಆರೋಗ್ಯವಾದ ದೇಹ ಇಲ್ಲ, ಬ್ರಹ್ಮಚಾರಿಗಳಿಲ್ಲ. ಬ್ರಹ್ಮಚಾರಿಗಳನ್ನ ಯಾರು ಇವತ್ತು ಪಾಲನೆ ಮಾಡ್ತಾ ಇಲ್ಲ. ಗೃಹಸ್ಥರು ತಮ್ಮ ಆಶ್ರಮದ ಕರ್ತವ್ಯಗಳನ್ನ ಮಾಡ್ತಾ ಇಲ್ಲ. ಗೃಹಸ್ಥ ಧರ್ಮದಲ್ಲೇ ನಿಯಮಗಳು ಗೊತ್ತಿಲ್ಲದೆ ಉಲ್ಲಂಘನೆ ಮಾಡಿ ಜೀವನ ಮಾಡಿರೋರು ಇನ್ನು ವಾನಪ್ರಸ್ಥಕ್ಕೆ ಪ್ರವೇಶ ಮಾಡಿ ಸನ್ಯಾಸಿಗಳಾದಾಗ ಏನ್ ಮಾಡ್ತಾರೆ? ತಮ್ಮ ಮಾರ್ಗದಿಂದ ವಿಪತ್ತರಾಗ್ತಾರೆ ಸುಲಭವಾಗಿ. ಹ್ಮ್ ಎಲ್ಲಾ ಕಡೆ ಮೋಸ, ಶ್ರದ್ಧೆಯೇ ಇಲ್ಲ. ಯಾರ ಮೇಲೆ ಯಾರನ್ನ ನಂಬೋದು? ಯಾರಿಗೂ ಆಧ್ಯಾತ್ಮಿಕ ಮೌಲ್ಯಗಳು ಬೇಕಾಗಿಲ್ಲ. ಜೀವನದ ಒಂದು ಮಾನದಂಡ ಅಂದ್ರೆ ಇಂದ್ರಿಯ ಭೋಗ. ಎಷ್ಟು ಚೆನ್ನಾಗಿ ಇಂದ್ರಿಯ ಭೋಗ ಮಾಡ್ತಾ ಇದ್ದೀರಾ, ಇದೇ ಮುಖ್ಯ. ಎಷ್ಟು ಬಟ್ಟೆ ತಗೊಳ್ತಾ ಇದ್ದೀರಾ, ಎಷ್ಟು ಹೊಸ ಬಟ್ಟೆ ತಗೋತೀರಾ, ಎಷ್ಟು ಹೊಸ ವಸ್ತುಗಳು ಕೊಂಡ್ಕೋತೀರಾ, ಎಷ್ಟು ಜಾಗಗಳಿಗೆ ಹೋಗ್ತೀರಾ. ಹ್ಮ್ ಹಾಗಾಗಿ ಇವೆಲ್ಲದರಿಂದನೂ ಬೇರೆ ಬೇರೆ ಸಮಸ್ಯೆಗಳು ದೇಶಗಳ ನಡುವೆ. ಇವ ನೋಡಿ, ಹೋರಾಟ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಹಾಗಾಗಿ ಆಧ್ಯಾತ್ಮಿಕ ಜೀವನವನ್ನ ನಡೆಸೋಕೆ ಅಥವಾ ಅದರ ಗುಣಮಟ್ಟವನ್ನ ಮೇಲೆತ್ತೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇಂತಹ ಎಲ್ಲ ವಿಕೃತ ಮೌಲ್ಯಗಳಿವೆ ಮಾನವ ಸಮಾಜದಲ್ಲಿ. ಇದೆಲ್ಲವನ್ನ ಮುನ್ಗಂಡು ನೈಮಿಷಾರಣ್ಯದ ಋಷಿಗಳು ಬಹಳ ಆತಂಕಿತರಾಗೋಗಿದ್ದಾರೆ. ಇವ್ರನ್ನೆಲ್ಲ ಹೆಂಗಪ್ಪ ಭವಬಂಧನದಿಂದ ಬಿಡಿಸೋದು? ಹಾಗಾಗಿ ಅವರು ಸೂತ ಗೋಸ್ವಾಮಿ ಅವರಲ್ಲಿ ಪರಿಹಾರವನ್ನ ಕೇಳ್ತಾ ಇದ್ದಾರೆ. ಕಲಿಯುಗದ ಜನರು ಇಂತಹ ಪರಿಸ್ಥಿತಿ ಅವ್ರದ್ದು, ಇವ್ರನ್ನ ಹೇಗ್ ಕಾಪಾಡೋದು? ದಯವಿಟ್ಟು ನೀವು ಎಲ್ಲಾ ಶಾಸ್ತ್ರವನ್ನ ತಿಳ್ಕೊಂಡಿದ್ದೀರಾ. ಎಲ್ಲದರಲ್ಲೂ ಮನುಷ್ಯರಿಗೆ ಆ ಅಂತಿಮ ಒಳಿತು ಯಾವ್ದ್ರಿಂದ ಆಗತ್ತೆ ಅನ್ನೋದನ್ನ ನೀವು ಹೇಳಿ. ಇಲ್ಲಾಂದ್ರೆ ಪಾಪ ಕಲಿಯುಗದ ಜನರು ಇದೇ ರೀತಿ ಕಷ್ಟಪಡ್ತಾರೆ. ಪರೋಪಕಾರ, ಇದು ನಿಜವಾದ ಪರೋಪಕಾರ. ಹಣ ಕೊಡೋದು, ಬಟ್ಟೆ ಹಳೆ ಬಟ್ಟೆ ಕೊಡೋದು, ಊಟ ಕೊಡೋದು ಪರೋಪಕಾರ ಅಲ್ಲ. ಏನು ಪ್ರಯೋಜನ ಇಲ್ಲ ಅದರಿಂದ. ತಾತ್ಕಾಲಿಕ ಪ್ರಯೋಜನ. ನಿಜವಾದ ಪ್ರಯೋಜನ ಮತ್ತೆ ಇವರು ಈ ಪರಿಸ್ಥಿತಿಗೆ ಬರ್ದೇ ಇರೋಂಗ್ ನೋಡ್ಕೊಳ್ಳೋದು, ಮತ್ತೆ ಬಡವರು ಆಗದೇ ಇರೋಂಗ್ ನೋಡ್ಕೊಳ್ಳೋದು. ಈ ಜನ್ಮದಲ್ಲ, ಮುಂದಿನ ಜನ್ಮಗಳಲ್ಲಿ. ಅಥವಾ ಸರಳವಾಗಿ ಹೇಳ್ಬೇಕಂದ್ರೆ ಇನ್ನೊಂದು ಭೌತಿಕ ಜನ್ಮವೇ ಇಲ್ಲವಾಗಿಸೋದು, ಭಗವಂತನ ಧಾಮಕ್ಕೆ ಕರ್ಕೊಂಡು ಹೊರಟೋಗೋದು. ಇದು ನಿಜವಾದ ಪರೋಪಕಾರ. ಯಾಕಂದ್ರೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಜನ. ಬೇಜಾರಾಗ್ಬೇಕು ತಾನೆ ನಮ್ಗೆಲ್ಲ. ನಾವೆಲ್ಲ ಹೆಂಗೋ ಹಂಗೂ ಹಿಂಗೂ ಭಕ್ತಿ ಸಂಪರ್ಕಕ್ಕೆ ಬಂದಿದೀವಿ. ಇವತ್ ನಾವೆಲ್ಲ ಇಲ್ಲಿ ಭಾಗವತ ಶ್ರವಣ ಮಾಡ್ತಾ ಇದೀವಿ ಅಂದ್ರೆ ಅದು ವಿಶೇಷ ಅನುಗ್ರಹ ನಮ್ಮ ಮೇಲೆ. ಕಲಿಯುಗದ ಜನರು ಸುಮಂದ ಮತ ಮಂದ ಭಾಗ್ಯ. ಆದ್ರೆ ನಾವು ಮಹಾಭಾಗ್ಯವಂತರು. ನಾವು ಭಾಗವತ ಶ್ರವಣ ಮಾಡ್ತಾ ಇದೀವಿ. ಅರೆ ಅದನ್ನ ಮಾಡಕ್ಕೆ ಅವಕಾಶವಿಲ್ಲದೆ ಇರೋ ಎಷ್ಟೊಂದು ಜೀವಿಗಳಿದಾರಲ್ಲ, ಅವ್ರಿಗೆ ಯಾರು ಅವ್ರನ್ನ ಕಾಪಾಡೋದು ಯಾರು? ನಾವ್ ಹೋಗಿ ಹೇಳಿಲ್ಲ ಅಂದ್ರೆ ಅವ್ರು ಹೆಂಗೆ ಅವ್ರನ್ನ ಯಾರು ಕಾಪಾಡ್ತಾರೆ? ಹೇಗ್ ಕಾಪಾಡಕ್ಕಾಗತ್ತೆ? ಸೊ ಹಾಗಾಗಿ ಸ್ವಾರ್ಥಿಗಳಾಗಿ ನಾವು ಮನೇಲಿ ಕೂತ್ಕೋಬಾರ್ದು. ಇವೆಲ್ಲ ಶ್ರವಣ ಮಾಡ್ತೀವಿ, ಮಾಡಿ ಹೇಳ್ಬೇಕು, ಎಲ್ಲರೂ ಬೇರೆಯವ್ರಿಗೂ ಹೇಳ್ಬೇಕು. ಓಕೆ, ಶ್ಲೋಕ 11. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಮತ್ತೆ ಹೇಳ್ತಾ ಇದಾರೆ, ಎಷ್ಟೊಂದು ಶಾಸ್ತ್ರಗಳಿವೆ, ಎಲ್ಲದರಲ್ಲೂ ಎಷ್ಟೊಂದು ನಿಗದಿ ಮಾಡಿರುವಂತ ಕರ್ತವ್ಯಗಳಿವೆ. ಮತ್ತೆ ಇವೆಲ್ಲವನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಹಲವಾರು ವರ್ಷಗಳು ಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಎಲ್ಲಾ ಶಾಸ್ತ್ರಗಳ ಸಾರವನ್ನ ನೀವು ತಗೊಳ್ಳಿ. ಮತ್ತೆ ಎಲ್ಲಾ ಜೀವಿಗಳ ಒಳಿತಿಗಾಗಿ ಅದನ್ನು ನೀವು ವಿವರಿಸಿ.
ಆ ಆ ಉಪದೇಶದಿಂದ ಅವರ ಹೃದಯ ಸಂಪೂರ್ಣವಾಗಿ ತೃಪ್ತಿಗೊಳ್ಬೇಕು. ಯಾವ ಮಾರ್ಗದ ಉಪದೇಶದಿಂದಲೇ ವ್ಯಕ್ತಿ ತೃಪ್ತನಾಗ್ಬೋದಂತೆ. ಅದು ಭಕ್ತಿ ಯೋಗ. ಇದು ಎಲ್ಲಾ ಶಾಸ್ತ್ರಗಳ ಸಾರ. ನೀವು ಭಕ್ತಿ ಯೋಗವನ್ನ ಬಿಟ್ಟು ಈ ಪೂಜೆ ಆ ಪೂಜೆ, ಈ ದೇವರು ಆ ದೇವರು, ಈ ಊರು ಆ ಊರು ಅಂತ ಓಡಾಡಿದ್ರೆ ಸುಮ್ಮನೆ ಸಮಯ ವ್ಯರ್ಥತೆ. ಯಾಕಂದ್ರೆ ಎಲ್ಲದರ ಸಾರ ಭಕ್ತಿ, ಎಲ್ಲದರ ಸಾರ ಭಕ್ತಿ. ಮತ್ತೆ ಈ ಭಕ್ತಿಯ ಉಪದೇಶದಿಂದಲೇ ಜನರಿಗೆ ಆನಂದ ಸಿಗತ್ತೆ, ಆತ್ಮ ತೃಪ್ತಿ ಆಗೋಗುತ್ತೆ. ಸೊ ಇದನ್ನ ಕೇಳ್ತಾ ಇದಾರೆ ಸೂತ ಗೋಸ್ವಾಮಿ ಅವರಿಂದ. ಜನರು ಇಷ್ಟೊಂದು ಕಷ್ಟದಲ್ಲಿದ್ದಾರೆ, ದಯವಿಟ್ಟು ನೀವು ಅವ್ರಿಗೆ ಎಲ್ಲಕ್ಕಿಂತ ಎಲ್ಲಾ ಶಾಸ್ತ್ರಗಳ ಸಾರವನ್ನು ತಗೊಂಡು ಯಾವ ಪ್ರಕ್ರಿಯೆಯಿಂದ ಏನ್ ಮಾಡೋದ್ರಿಂದ ಅವರು ಸಂತೋಷವಾಗಿರ್ಬೋದು, ತೃಪ್ತಿಯನ್ನ ಅನುಭವಿಸ್ಬೋದು ಅನ್ನೋದನ್ನ ದಯವಿಟ್ಟು ಹೇಳಿ ಅಂತ. ಸೊ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಆತ್ಮ ಮತ್ತೆ ಜಡ ವಸ್ತುವಿಗಿಂತ ಭಿನ್ನ. ಆತ್ಮ ಆಧ್ಯಾತ್ಮಿಕ ವಸ್ತು. ಮತ್ತೆ ಇದರಲ್ಲಿ ಒಂದು ವಿಷಯ ಬರಿತಾ ಇದ್ದಾರೆ, ದಯವಿಟ್ಟು ಇದನ್ನ ವಿಶೇಷವಾಗಿ ಸಾಫ್ಟ್ವೇರ್ನವರು, ಇದು ತುಂಬಾ ಅನ್ವಯವಾಗುತ್ತೆ ಅವ್ರಿಗೆ. ಎಷ್ಟೇ ಭೌತಿಕ ಯೋಜನೆಗಳು ಪ್ಲಾನಿಂಗ್ ಮಾಡೋದ್ರಿಂದ ಆತ್ಮಕ್ಕೆ ತೃಪ್ತಿ ಸಿಗೋದಿಲ್ಲ. ಆಕ್ಚುಲಿ ಎಲ್ಲಾರ್ಗೂ ಇದು, ಬರೀ ಆ ಸಾಫ್ಟ್ವೇರ್ನವ್ರಿಗೆಲ್ಲ ತುಂಬಾ ಟೆನ್ಷನ್ ಇರುವಂತ ಜನರಿಗೆ ಇದು. ಆಕ್ಚುಲಿ ಎಲ್ಲರೂ ಭೌತಿಕ ಪ್ಲಾನಿಂಗ್ ಮಾಡ್ತಾನೆ ಇರ್ತಾರೆ, ಭೌತಿಕ ಯೋಜನೆ. ಇವತ್ತಿಂದೇನು, ಎಲ್ಲಿಗೆ ಹೋಗ್ಬೇಕು, ಏನ್ ಅಡ್ಗೆ ಮಾಡ್ಬೇಕು, ಅಲ್ಲಿಂದ ಶುರು ಮಾಡಿ ನಾಳೆ, ನಾಳಿದ್ದು, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷ ಮನ್ಸಲ್ಲಿ ಓಡಾಡ್ತಾನೆ ಇರುತ್ತೆ ಒಂದಾದ್ಮೇಲೆ ಒಂದು ವಿಷಯಗಳು. ಏನು, ನಾಳೆ ಬಗ್ಗೆ ಪ್ಲಾನಿಂಗ್. ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಆತ್ಮಕ್ಕೆ ನೀವು ಎಷ್ಟೇ ಭೌತಿಕವಾಗಿ ಎಷ್ಟು ಪ್ಲಾನಿಂಗ್ ಮಾಡಿದ್ರು ಕೂಡ ನಿಮಗೆ ಆತ್ಮಕ್ಕೆ ತೃಪ್ತಿ ಸಿಗೋದಿಲ್ಲ. ಆತ್ಮಕ್ಕೆ ತೃಪ್ತಿ ಸಿಗೋದಿಲ್ಲ. ಅದಕ್ಕೆ ನೀವು ದಿನಾ ಪ್ಲಾನಿಂಗ್ ಮಾಡ್ತಾ ಇರ್ತೀರಿ, ಆರು ಆತ್ಮಕ್ಕೆ ಸಂತೃಪ್ತಿ ಇಲ್ಲ. ದಿನ ಇನ್ನೂ ಪ್ಲಾನಿಂಗ್ ಮಾಡ್ಬೇಕು, ಇನ್ನೂ ಪ್ಲಾನಿಂಗ್ ಮಾಡ್ಬೇಕು, ಇನ್ನೂ ಪ್ಲಾನಿಂಗ್ ಮಾಡ್ಬೇಕು. ಮತ್ತೆ ಆತ್ಮಕ್ಕೆ ತೃಪ್ತಿ ಎಲ್ಲಿಂದ ಸಿಗುತ್ತೆ? ಆಧ್ಯಾತ್ಮಿಕ ಉಪದೇಶಗಳಿಂದ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ. ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನ ಶಿಫಾರಸ್ ಮಾಡಲಾಗಿದೆ. ಹಾಗಾಗಿ ಅಗಣಿತ ಶಾಸ್ತ್ರಗಳಿವೆ. ಈ ಜ್ಞಾನ, ಆ ಜ್ಞಾನ, ಮತ್ತೊಂದು ಜ್ಞಾನ. ಇವತ್ತು ನಾವು ನೋಡ್ತೀವಿ ಸಮಾಜದಲ್ಲಿ ಎಲ್ಲರೂ ಒಬ್ರೊಬ್ರು ಒಂದೊಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲವೂ ಒಂದ್ ರೀತಿ ಸರಿನೇ, ಯಾಕಂದ್ರೆ ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ಕೊಟ್ಟಿರೋ ಮಾರ್ಗವೇ. ಬೇರೆ ಬೇರೆ ತರದ ನಿಗದಿತ ಕರ್ತವ್ಯಗಳಿವೆ. ಮತ್ತೆ ಅದೆಲ್ಲದರ ಜೊತೆಗೆ ಈ ಕಲಿಯುಗದ ಪತಿತ ಜನರ ಪರಿಸ್ಥಿತಿಯನ್ನ ಪರಿಗಣಿಸಿದ್ರೆ ಸಾರವೇ ಬೇಕು ನಮಗೆ. ಅಷ್ಟೊಂದು ಓದಕ್ಕೆ ಬುದ್ಧಿನೂ ಇಲ್ಲ, ಸಮಯನೂ ಇಲ್ಲ, ಆಸಕ್ತಿನೂ ಇಲ್ಲ. ಮತ್ತೆ ಈ ಪತಿತ ಜೀವಿಗಳು ಅವ್ರು ಇಷ್ಟೊಂದೆಲ್ಲಾ ಪಾಠಗಳನ್ನ ಓದಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದನ್ನ ಸ್ವೀಕಾರ ಮಾಡಬೇಕು, ಇಷ್ಟೊಂದೆಲ್ಲ ಬುದ್ಧಿ ಯಾರಿಗೂ ಇಲ್ಲ. ಹಾಗಾಗಿ ದಯವಿಟ್ಟು ಸಾರವನ್ನು ಕೊಟ್ಬಿಡಿ. ಪ್ರಭುಪಾದರ ಮೇಲೆ ಈ ಆರೋಪ ಇತ್ತು. ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಪ್ರಭುಪಾದರು ಯಾವ ಶ್ಲೋಕ ತಗೊಂಡ್ರು ಭಕ್ತಿ ಅಂತ ಬರಿತಾ ಇದ್ರು. ಬೇರೆ ಭಾಷ್ಯಕಾರರು ತುಂಬಾ ಅದನ್ನ ವಿರೋಧಿಸ್ತಾ ಇದ್ರು, ಇದೇನು ಟೀಕಿಸ್ತಾ ಇದ್ರು, ಇದೇನಿದು, ಇಲ್ಲಿ ಭಕ್ತಿನೇ ಇಲ್ಲ, ಯಾಕೆ ಭಕ್ತಿ ಭಕ್ತಿ ಅಂತ ಬರಿತಾ ಇದ್ದೀರಾ? ಪ್ರಭುಪಾದರ ಉದ್ದೇಶ ಇದು. ನೀವ್ ಇವೆಲ್ಲ ಓದ್ ಅರ್ಥ ಮಾಡ್ಕೊಂಡ್ರು ನೀವೇನು ಮಾಡಕ್ಕಾಗಲ್ಲ ಜೀವನದಲ್ಲಿ. ಅದ್ರ ಬದಲು ಸುಮ್ನೆ ಭಕ್ತಿನೇ ಸಾರ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಮತ್ತೆ ಇವೆಲ್ಲ ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಇತ್ತು. ವರ್ಣಾಶ್ರಮದ ಉದ್ದೇಶ ಏನು ಅಂದ್ರೆ, ಮನುಷ್ಯನನ್ನ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಸ್ತರಕ್ಕೆ ಏರ್ಸೋದು. ಆದ್ರೆ ಕಲಿಯುಗದಲ್ಲಿ ಇವತ್ತು ವರ್ಣಾಶ್ರಮವೇ ಇಲ್ಲ. ಅಲ್ಲದೆ ವರ್ಣಾಶ್ರಮವನ್ನ ಪಾಲನೆ ಮಾಡೋಕೆ ಬೇಕಾಗಿರೋ ಒಂದು ಶಿಸ್ತೂ ಇಲ್ಲ ಜನರಲ್ಲಿ.
ಹಾಗಾಗಿ ಯಾವುದು ಕೂಡ ನಮಗೆ ಅನುಕೂಲಕರವಾಗಿಲ್ಲ, ಪರಿಸ್ಥಿತಿ ಅನುಕೂಲಕರವಾಗಿಲ್ಲ. ಹಾಗಾಗಿ ಸಾಮಾನ್ಯ ಜನರು ಆಧ್ಯಾತ್ಮಿಕ ವಿಮೋಚನೆಯನ್ನ ಪಡೆಯೋದು ಬಹಳ ಕಠಿಣ ಅಂತ ಯೋಚನೆ ಮಾಡಿ ಋಷಿಮುನಿಗಳು ಕೇಳ್ತಾ ಇದ್ದಾರೆ, ದಯವಿಟ್ಟು ಸಾರವನ್ನು ಕೊಟ್ಬಿಡಿ. ನಿಮ್ಗೆಲ್ಲ ಗೊತ್ತಿದೆ, ನೀವು ಸಾರವನ್ನು ಕೊಟ್ಬಿಡಿ, ನಾವು ಸುಮ್ಮನೆ ಸ್ವೀಕಾರ ಮಾಡ್ತೀವಿ. ಮತ್ತೆ ಹೇಳ್ತಾ ಇದಾರೆ, ಸೂತ ಜಾನಾಸಿ ಭದ್ರಂ ತೇ ಭಗವಾನ್ ಸಾತ್ವತಾಂ ಪತಿ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ಸೂತ ಗೋಸ್ವಾಮಿಗಳೇ, ಕೃಷ್ಣ ದೇವೋತ್ತಮ ಪರಮ ಪುರುಷ ದೇವಕಿಯ ಗರ್ಭದಲ್ಲಿ ವಸುದೇವನ ಮಗನಾಗಿ ಯಾಕೆ ಜನ್ಮ ತಗೊಂಡ, ಅವನ ಉದ್ದೇಶ ಏನಿತ್ತು ಅದು ನಿಮ್ಗೆ ಗೊತ್ತು. ಇವಾಗ ನೋಡಿ, ಇವಾಗ ಇಷ್ಟು ಸಮಯ ಕೇಳ್ತಾ ಇದ್ರು, ಈ ಎಲ್ಲ ಶಾಸ್ತ್ರಗಳ ಸಾರವನ್ನ ತಗೊಂಡು ನಮಗೆ ಯಾವುದು ಎಲ್ಲರಿಗೂ ಅಂತಿಮ ಒಳಿತನ್ನ ಮಾಡುವಂತ ವಿಷಯದ ಬಗ್ಗೆ ನೀವು ತಿಳಿಸಿ ನಮ್ಗೆ ಅಂತ. ಈಗ ಆ ಉತ್ತರದ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಯಾವುದು ಅದು, ಯಾವ ವಿಷಯ ಎಲ್ಲರಿಗೂ ಒಳಿತನ್ನ ತರೋದು, ಆತ್ಮಕ್ಕೆ ತೃಪ್ತಿಯನ್ನ ಕೊಡೋದು? ಕೃಷ್ಣನಿಗೆ ಸಂಬಂಧಿತವಾದ ವಿಷಯ. ಹಾಗಾಗಿ ಸೂಚನೆ ರೂಪದಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೃಷ್ಣ ಯಾಕೆ ದೇವಕಿ ಮತ್ತೆ ವಸುದೇವರ ಪುತ್ರನಾಗಿ ಜನ್ಮ ತಗೊಂಡ? ಅಂದ್ರೆ ಈ ವಿಷಯಗಳೇ ನಮಗೆ ಸಂತೋಷವನ್ನ ನೀಡೋದು, ಕೃಷ್ಣನ ಕುರಿತಾದ ವಿಷಯಗಳೇ ನಮಗೆ ಆತ್ಮಕ್ಕೆ ತೃಪ್ತಿಯನ್ನ ನೀಡೋದು. ಅದರಿಂದನೇ ಜನರಿಗೆ ಅಂತಿಮ ಒಳಿತು. ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಋಷಿ ಮುನಿಗಳಿಗೂ ಗೊತ್ತಿತ್ತು, ಆದ್ರೆ ಸೂತ ಗೋಸ್ವಾಮಿಯವರು ಅದನ್ನ ಇನ್ನಷ್ಟು ವಿಸ್ತರಿಸಿ ವರ್ಣಿಸ್ತಾರೆ ಇವಾಗ. ಇಲ್ಲಿ ಶ್ಲೋಕದಲ್ಲಿ ಭಗವಾನ್ ಸಾತ್ವತಾಂ ಪತಿ ಅಂತ ಇದೆ. ಭಗವಾನ್ ದೇವೋತ್ತಮ ಪರಮ ಪುರುಷ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ಷಣ್ಣಂ ಭಗ ಇತಿಂಗಣ. 6 ತರಹದ ಐಶ್ವರ್ಯಗಳು ಅಥವಾ ಗುಣಲಕ್ಷಣಗಳು. ಐಶ್ವರ್ಯ, ಶಕ್ತಿ, ಖ್ಯಾತಿ, ಸೌಂದರ್ಯ, ಜ್ಞಾನ, ವೈರಾಗ್ಯ ಎಲ್ಲವೂ ಸಂಪೂರ್ಣವಾಗಿ ಯಾರಲ್ಲಿದೆಯೋ ಅವನು ಭಗವಾನ್. ಮತ್ತೆ ಭಗವಾನ್ ಯಾರು? ಸಾತ್ವತಾಂ ಪತಿ. ಇವನು ಸಾತ್ವತಾಂ ಅಂದ್ರೆ ಶುದ್ಧ ಭಕ್ತರನ್ನ ರಕ್ಷಿಸೋನು. ನೋಡಿ, ಇದು ಭಗವಂತನ ಗುಣಗಾನ. ಭಗವಾನ್ ಸಾತ್ವತಾಂ ಪತಿ. ಭಗವಾನ್ ಸರ್ವನಿಯಂತ್ರಕ ಅಥವಾ ನಿಯಂತ್ರಕ, ಸರ್ವವ್ಯಾಪಿ ಅಂತೆಲ್ಲ ವರ್ಣಿಸ್ಬೋದಾಗಿತ್ತು. ಅವ್ರು ಏನಂತ ವರ್ಣಿಸ್ತಾ ಇದ್ದಾರೆ? ಸಾತ್ವತಾಂ ಪತಿ. ಶುದ್ಧ ಭಕ್ತರನ್ನ ರಕ್ಷಿಸ್ತಾನೆ ಕೃಷ್ಣ. ಕೃಷ್ಣ ದೇವರು ಎಲ್ಲರಿಗೂ ಎಲ್ಲರನ್ನು ಸಮಾನವಾಗಿ ಕಾಣ್ತಾನೆ. ಆದರೂ ಕೂಡ ಭಕ್ತರ ಕಡೆ ಸ್ವಲ್ಪ ವಿಶೇಷ ಒಲವಿದೆ ಅವನಿಗೆ. ಇದಕ್ಕೆ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ತಂದೆ ತಾಯಂದ್ರಿಗೆ ಎಲ್ಲಾ ಮಕ್ಕಳ ಕಡೆ ಸಮಾನ ಪ್ರೀತಿ ಇರುತ್ತೆ, ಆದ್ರೆ ಯಾರು ಅವರ ಮಾತನ್ನ ಚೆನ್ನಾಗಿ ಕೇಳ್ತಾರೋ, ವಿಧೇಯರಾಗಿರ್ತಾರೋ ಅವರ ಪ್ರತಿ ವಿಶೇಷ ಸ್ವಲ್ಪ ಒಲವಿರುತ್ತೆ. ಸಾತ್ವತಾಂ ಪತಿ ಅಂದ್ರೆ ಏನು? ಸತ್ ಅಂದ್ರೆ ಪರಮ ಸತ್ಯ, ಅದ್ವಯ ತತ್ವ, ಸತ್. ಮತ್ತೆ ಈ ಪರಮ ಸತ್ಯದ ಸೇವಕರು ಸಾತ್ವತರು. ಪರಮ ಸತ್ಯ ಅಂದ್ರೆ ಭಗವಂತ. ಹಾಗಾಗಿ ಭಗವಂತನ ಸೇವಕರು ಸಾತ್ವತರು ಅಂದ್ರೆ ಭಕ್ತರು. ಹಾಗಾಗಿ ಆ ಭಕ್ತರನ್ನ ಯಾರು ರಕ್ಷಿಸ್ತಾನೋ ಅವನು ಸಾತ್ವತಾಂ ಪತಿ. ನೋಡಿ ಎಷ್ಟು ಚೆನ್ನಾಗಿದೆ. ಕೃಷ್ಣ ತನ್ನ ಭಕ್ತರನ್ನ ರಕ್ಷಿಸ್ತಾನೆ. ಎಷ್ಟೊಂದ್ಸತಿ ಭಕ್ತರಿಗೆ ಗೊತ್ತಿರಲ್ಲ, ಅಪಾಯಗಳಿರುತ್ತವೆ, ಕೃಷ್ಣನಿಗೆ ಗೊತ್ತಿರುತ್ತೆ. ಅವನ ಮೇಲೆ ಯಾರು ಅವಲಂಬಿತರಾಗಿರ್ತಾರೋ ಅವರನ್ನ ಅಂತಹ ಅಪಾಯಗಳಿಂದ ರಕ್ಷಿಸೋದು ಕೃಷ್ಣ ತಾನೇ ಮಾಡ್ತಾನೆ. ಕೃಷ್ಣ ದೇವಕಿ ಮತ್ತೆ ವಸುದೇವರ ಮಗನಾಗಿ ಜನ್ಮ ಪಡ್ಕೊಂಡ. ವಸುದೇವ ಯಾಕೆ ವಸುದೇವನ ಮನೆಯಲ್ಲಿ ಮಗನಾಗಿ ಜನ್ಮ ಪಡೆದ? ವಸುದೇವ ಅಂದ್ರೆ ಪರಮಪ್ರಭು
ಪ್ರಕಟ ಆಗೋದಕ್ಕೆ ಅವಶ್ಯಕವಾಗಿರುವಂತಹ ಆಧ್ಯಾತ್ಮಿಕ ಪರಿಸ್ಥಿತಿ ಅಂತ ಕರೀತಾರೆ, ಅಥವಾ ಆಧ್ಯಾತ್ಮಿಕ ಸ್ಥರ ಅಂತ ಕರೀತಾರೆ. ವಸುದೇವ ಸತ್ವ ಅಂದ್ರೆ ಈ ಮುಂದೆ ನಾವು 10ನೇ ಸ್ಕಂದದಲ್ಲಿ ಇದನ್ನ ಓದ್ತೀವಿ. ಕೃಷ್ಣ ವಸುದೇವನ ಹೃದಯವನ್ನ ಪ್ರವೇಶ ಮಾಡ್ತಾನೆ. ವಸುದೇವನ ಹೃದಯದಿಂದ ಆಮೇಲೆ ದೇವಕಿಯ ಹೃದಯವನ್ನ ಪ್ರವೇಶ ಮಾಡ್ತಾನೆ. ಆ ವಸುದೇವನ ಹೃದಯವನ್ನ ಪ್ರವೇಶ ಮಾಡೋದನ್ನ ಭಗವಂತ ಭಕ್ತರ ಹೃದಯವನ್ನ ಪ್ರವೇಶ ಮಾಡೋದು ಅದು. ಅದಕ್ಕೆ ಹೃದಯ ಹೇಗಿರ್ಬೇಕು? ವಸುದೇವನ ಹೃದಯದಂತೆ ಇರಬೇಕು. ಅದಕ್ಕೆ ಅದನ್ನ ವಸುದೇವ ಸತ್ವ ಅಂತ ಕರೀತಾರೆ, ಅಥವಾ ಶುದ್ಧ ಸತ್ವ ಅಂತ ಕರೀತಾರೆ. ಅಂದ್ರೆ ಏನರ್ಥ? 3 ಗುಣಗಳಿವೆ, ಭೌತಿಕ ಗುಣಗಳು: ತಮೋಗುಣ, ರಜೋಗುಣ, ಸತ್ವಗುಣ. ತಮೋಗುಣ ಎಲ್ಲಕ್ಕಿಂತ ಕೆಳಮಟ್ಟದ್ದು. ಅದ್ರ ಮೇಲೆ ರಜೋಗುಣ. ತಮೋಗುಣ ಅಂದ್ರೆ ಆಲಸ್ಯ, ರಜೋಗುಣ ಅಂದ್ರೆ ಟೈಮ್ ಇಲ್ಲ, ಸತ್ವಗುಣ ಅಂದ್ರೆ ನಾನ್ ಯಾರು, ಭಗವಂತ ಯಾರು, ಇವೆಲ್ಲ ಸ್ವಲ್ಪ ಗೊತ್ತಿರುವಂತ ವಿಷಯ, ಗೊತ್ತಿರುವಂತ ವ್ಯಕ್ತಿಗಳು, ಬಹಳ ಕಡಿಮೆ ಜನ. ಆದ್ರೆ ಇವೆಲ್ಲವನ್ನ ಮೀರಿರೋದು ಭಕ್ತಿ. ಸತ್ವಗುಣವನ್ನ ಮೀರಿರೋದು ಭಕ್ತಿ. ಅದನ್ನ ಶುದ್ಧ ಸತ್ವ ಅಂತ ಕರೀತಾರೆ. ಯಾವಾಗ ನಮ್ಮ ಹೃದಯ ಈ ಸತ್ವಗುಣ, ರಜೋಗುಣ, ತಮೋಗುಣವನ್ನ ಮೀರಿ ಕೃಷ್ಣನಲ್ಲಿ ನೆಲೆಗೊಂಡಿರುತ್ತೋ ಅದು ಶುದ್ಧ ಸತ್ವದ ಅಥವಾ ವಸುದೇವ ಸತ್ವದ ಪರಿಸ್ಥಿತಿ. ಹೃದಯ ಅಂತಹ ಸ್ಥಿತಿಯಲ್ಲಿದ್ದಾಗ ಕೃಷ್ಣ ಬಂದು ನಮ್ಮ ಹೃದಯದಲ್ಲಿ ನೆಲೆಸ್ತಾನೆ. ಗೊತ್ತಾಗ್ತಾ ಇದೆಯಾ? ಇದಕ್ಕೆ ವಸುದೇವ ಸತ್ವ ಅಥವಾ ಶುದ್ಧ ಸತ್ವ ಅಂತ ಕರೀತಾರೆ. ಜನರು ಸಾಮಾನ್ಯವಾಗಿ ಭೌತಿಕ ಜೀವನದಲ್ಲಿ ಸತ್ವಗುಣ, ತಮೋಗುಣ, ರಜೋಗುಣಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನ ಜನರು ತಮೋಗುಣ, ರಜೋಗುಣದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಬಹಳ ಕಡಿಮೆ ಜನರು ಸತ್ವಗುಣದಲ್ಲಿ ಇರ್ತಾರೆ. ಆದರೆ ಸತ್ವಗುಣವನ್ನ ಮೀರಿರುವಂತಹ ಸ್ಥಿತಿ ಶುದ್ಧ ಸತ್ವ ಅಥವಾ ವಸುದೇವ ಸತ್ವ. ಅಂದ್ರೆ ಹೃದಯ ಎಷ್ಟು ಪರಿಶುದ್ಧವಾಗಿದೆ ಅಂದ್ರೆ ಭಗವಂತ ನಮ್ಮ ಹೃದಯವನ್ನ ಪ್ರವೇಶ ಮಾಡಕ್ಕೆ ಸಿದ್ಧನಾಗಿದ್ದಾನೆ, ಅಷ್ಟು ಸ್ವಚ್ಛವಾಗಿದೆ. ಸ್ವಚ್ಛ ಮಾತ್ರ ಅಲ್ಲ, ಭಗವಂತನಿಗೋಸ್ಕರ ಒಂದು ಸ್ವಲ್ಪ ಪ್ರೀತಿಯೂ ಕೂಡ ಇದೆ. ಆಗ ಕೃಷ್ಣ ನಮ್ಮ ಹೃದಯವನ್ನ ಪ್ರವೇಶ ಮಾಡ್ತಾನೆ. ವಸುದೇವನ ಹೃದಯದ ಪರಿಸ್ಥಿತಿ ಹಾಗಿತ್ತು, ಹಾಗಾಗಿ ಕೃಷ್ಣ ನೇರವಾಗಿ ಅವನ ಹೃದಯವನ್ನ ಪ್ರವೇಶ ಮಾಡ್ತಾನೆ. ಆಮೇಲೆ ಅಲ್ಲಿಂದ ದೇವಕಿಯ ಹೃದಯವನ್ನ ಪ್ರವೇಶ ಮಾಡ್ತಾನೆ. ಆಮೇಲೆ ದೇವಿಕೆಯ ಹೃದಯದಿಂದ ಜನ್ಮದ ಸಮಯಕ್ಕೆ ಅವನು ಸುಮ್ಮನೆ ದೇವಕಿಯ ಹೃದಯದಿಂದ ಹೊರಗಡೆ ಪ್ರಕಟ ಆಗ್ತಾನೆ ಅಷ್ಟೇ. ಸಾಮಾನ್ಯ ಜೀವಿ ತರ ಅವನು ಜನ್ಮ ತಗೊಳ್ಳಲ್ಲ. ಸೊ ಇಲ್ಲಿ ಋಷಿಮುನಿಗಳು ಕೇಳ್ತಾ ಇದಾರೆ, ಇಲ್ಲಿ ಮೊದಲ ವಿಷಯ ಏನು? ಕೃಷ್ಣನ ವಿಷಯ ಎಲ್ಲರಿಗೂ ಸಂತೃಪ್ತಿಯನ್ನ ನೀಡೋದು. ಹಾಗಾಗಿ ಕೃಷ್ಣನ ವಿಷಯದ ಬಗ್ಗೆ ಮಾತಾಡಿ. ಏನ್ ಮಾತಾಡ್ಬೇಕು? ಸಂದೇಹ ಇದೆ ನಮಗೆ. ಏನ್ ಉದ್ದೇಶ? ಕೃಷ್ಣ ವಸುದೇವ ಮತ್ತೆ ದೇವಕಿಯರ ಪುತ್ರನಾಗಿ ಜನ್ಮ ಪ್ರಕಟ ಆಗಿದ್ದಕ್ಕೆ ಉದ್ದೇಶ ಏನು? ಅಂದ್ರೆ ಕೃಷ್ಣನ ಕುರಿತಾದ ಚರ್ಚೆಗಳಿಗೆ ನಾಂದಿ ಇದು, ಪ್ರಾರಂಭ. ತರ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಆಯ್ತಲ್ವಾ, ದಿನ ಪೂರ್ತಿ, ವರ್ಷ ಪೂರ್ತಿ, ಜೀವನ ಪೂರ್ತಿ ಈ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ಹೋಗ್ಬೋದು. ಒಂದೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಎಷ್ಟೊಂದು ಉಪ ಪ್ರಶ್ನೆಗಳಿವೆ. ಯಶೋಧ ಮತ್ತೆ ನಂದ ಮಹಾರಾಜನ ಮನೆಯಲ್ಲಿ ಯಾರು ಜನ್ಮ ಪಡ್ಕೊಂಡಿದ್ದು? ಆ ಕೃಷ್ಣ ಯಾರು? ಈ ಕೃಷ್ಣ ಯಾರು? ಇಬ್ರು ಒಬ್ನೇನಾ? ಇವನನ್ನ ಹೇಗೆ ಪಡೆಯೋದು, ಅವನನ್ನ ಹೇಗೆ ಪಡೆಯೋದು? ಕೃಷ್ಣ ವೃಂದಾವನದಿಂದ ಮಥುರೆಗೆ ಹೋದಾಗ ಅವನ್ ಯಾರು? ಅವನು ಬೇರೆ ಕೃಷ್ಣನ? ಹೀಗೆ ಕೃಷ್ಣನ ಕುರಿತಾದ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಒಂದು ನಾಂದಿ ಹಾಡತ್ತೆ. ಇದೇ ಭಾಗವತದ ಮೂಲ ವಿಷಯ. ಈ ವಿಷಯಕ್ಕೆ ಬರಕ್ಕೆ ಕೃಷ್ಣ ಯಾರು, ಹೇಗೆ ಕೃಷ್ಣ ಈ ಒಂದು ಕೃಷ್ಣನ ವಿಷಯದ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಕೃಷ್ಣನ ಶಕ್ತಿ, ಸ್ಥಾನ, ಐಶ್ವರ್ಯ ಇವೆಲ್ಲವನ್ನ ವರ್ಣಿಸೋದಕ್ಕೆ 9 ಸ್ಕಂದಗಳು ಬೇಕಾಯ್ತು. ನೋಡಿ, ಎಲ್ಲಾ ಸ್ಕಂದಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಸ್ಕಂದ 10ನೇ ಸ್ಕಂದ. ಅರೆ 10ನೇ ಸ್ಕಂದಕ್ಕೆ ಬರಕ್ಕೆ, ಕೃಷ್ಣನ ವಿಷಯಗಳನ್ನ ಶ್ರವಣ ಮಾಡೋದಕ್ಕೆ, ನಮ್ಮ ಹೃದಯವನ್ನ ಸಿದ್ಧಪಡಿಸೋದಕ್ಕೋಸ್ಕರ 9 ಸ್ಕಂದಗಳು. ಮೊದಲನೇ ಸ್ಕಂದದಲ್ಲಿ ಸಾಕಷ್ಟು ಕೃಷ್ಣನ ವಿಷಯವನ್ನ ನಾವು ಶ್ರವಣ ಮಾಡ್ತೀವಿ. ಅರೆ ತಾತ್ವಿಕವಾಗಿ ಶ್ರವಣ ಮಾಡಲ್ಲ. ಒಂದು ಮಹಾಭಾರತದ ಸಂಬಂಧದಲ್ಲಿ, ಲೀಲೆಗಳ ಸಂಬಂಧಿತವಾಗಿ ನಾವು ಕೃಷ್ಣ
ಪಾಂಡವರ ವಿಷಯಗಳನ್ನ ಶ್ರವಣ ಮಾಡ್ತೀವಿ, ಅದೇ ನಮ್ಮ ಹೃದಯಕ್ಕೆ ಎಷ್ಟೊಂದು ಆನಂದ ಕೊಡುತ್ತೆ. ಅದಕ್ಕೆ ಯಾರಿಗಾದ್ರೂ ನೀವು ಭಾಗವತದಿಂದ ಆಕರ್ಷಿತರಾಗ್ಬೇಕು ಅಂದ್ರೆ ಸುಮ್ನೆ ಅವ್ರಿಗೆ ಮೊದಲನೇ ಸ್ಕಂದದ ಉಡುಗೊರೆ ಕೊಡಿ. ಯಾವ್ದೋ ಮದ್ವೆಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಮತ್ತೊಂದು ಹೋಗ್ತೀರಾ, ಅಥವಾ ಯಾರಿಗೋ ಒಳ್ಳೇದಾಗ್ಬೇಕು ಅಂತ ನೀವು ಬಯಸ್ತಾ ಇದ್ರೆ, ಇಲ್ಲ ಹಿಂಗ್ ಮಾಡಿ, ನಾ ಭಾಗವತ ಮೊದಲನೇ ಸ್ಕಂದ ಕೊಡ್ತಾ ಇದೀನಿ, 1 ತಿಂಗಳಾದ್ಮೇಲೆ ವಾಪಸ್ ಕೊಡಿ, ಓದ್ಬಿಟ್ಟು ಕೊಡಿ. ಕೃಷ್ಣನ ವಿಷಯಗಳಿಂದ ಆಕರ್ಷಿತರಾಗೋಗ್ತಾರೆ ಮೊದಲನೇ ಸ್ಕಂದದಲ್ಲಿ. ಆಕರ್ಷಣೆನೇ ನಮಗೆ ಕೃಷ್ಣನ ಹತ್ರ ಕರ್ಕೊಂಡು ಹೋಗೋದು. ಸುಮ್ನೆ ಸುಮ್ನೆ ಅವನು ಸೀನ್ ನಲ್ಲಿ ಇರ್ಬೇಕಷ್ಟೇ. ಅವನೆಲ್ಲೋ ಇರ್ಬೇಕು, ಎಲ್ಲೋ ಆಗಾಗ ಒಂದೊಂದು ಶ್ಲೋಕದಲ್ಲಿ ಕೃಷ್ಣನ ಹೆಸರು ಬರ್ತಾ ಇರ್ಬೇಕು, ಅಷ್ಟೇ ಸಾಕು. ಜೀವಿಗಳ ಜೀವನ ಬದಲಾಗೋಗುತ್ತೆ. ಇನ್ನೊಂದು ಪ್ರಶ್ನೆನ ಕೇಳ್ತಾರೆ, 6 ಪ್ರಶ್ನೆನ ಕೇಳ್ತಾರೆ ಸೂತಗೋಸ ನೈಮಿಷಾರಣ ದರ್ಶಿ ಮುನಿಗಳು. ಮೊದಲನೇದು ಇದು, ಕೃಷ್ಣ ಯಾಕೆ ವಸುದೇವ ದೇವಕಿಯ, ಅದಕ್ಕಿಂತ ಮುಂಚೆ ಅದ್ ಕೇಳಿದ್ರಲ್ಲ, ಯಾವುದು ಎಲ್ಲಕ್ಕಿಂತ ಅಂತಿಮ ಒಳಿತು ಯಾವುದರಿಂದ ಅನ್ನೋದು ಒಂದು ಪ್ರಶ್ನೆ. ಇದು ಇನ್ನೊಂದು ಪ್ರಶ್ನೆ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದಾರೆ, ತನ್ನ ಶುಶ್ರೂಷಮಾಣಾನಾಂ ಅರ್ಹಸ್ಯನ್ಗಾನು ವರ್ಣಿತುಂ ಯಶ್ಚಾವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ. ನಾವು ದೇವೋತ್ತಮ ಪರಮ ಪುರುಷನ ಬೇರೆ ಬೇರೆ ಅವತಾರಗಳ ಬಗ್ಗೆ ಶ್ರವಣ ಮಾಡಕ್ಕೆ ಬಹಳ ಕುತೂಹಲಿಗಳಾಗಿದ್ದೀವಿ. ಪೂರ್ವದ ಆಚಾರ್ಯರು ಹೇಳಿರೋ ರೀತಿಯಲ್ಲಿ ನೀವು ಇದನ್ನ ದಯವಿಟ್ಟು ನಮಗೆ ವಿವರಿಸಿ. ಯಾಕಂದ್ರೆ ಅದರ ಬಗ್ಗೆ ಮಾತಾಡೋದ್ರಿಂದ, ಅದರ ಬಗ್ಗೆ ಶ್ರವಣ ಮಾಡೋದ್ರಿಂದಾನೇ ಒಬ್ಬ ವ್ಯಕ್ತಿ ಅವನ ಕ್ಷೇಮಾಯ ಭವಾಯ, ಅವನಿಗೆ ಒಳಿತಾಗತ್ತೆ, ಅವನು ಉದ್ಧಾರ ಆಗ್ತಾನೆ. ಸುಮ್ನೆ ಭಗವಂತನ ಅವತಾರಗಳ ಬಗ್ಗೆ ಮಾತಾಡೋದ್ರಿಂದ ಯಾರು ಹೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ ಅಷ್ಟೇ. ನಮ್ಗೆ ಅರ್ಥನೇ ಆಗಲ್ಲ ಇದೇನಿದು, ಹೇಗೆ ಸುಮ್ನೆ ಅವತಾರಗಳ ಬಗ್ಗೆ ಇವೆಲ್ಲ ವಿಷಯಗಳು ನಾವು ಎಷ್ಟೊಂದ್ ಸತಿ ಚಿಕ್ಕವರಾಗಿದ್ದ ಕೇಳಿದ್ವಿ. ಅರೆ ತತ್ವತಃ ಕೇಳಿರ್ಲಿಲ್ಲ, ಯಾರೋ ಏನೋ ಅರ್ಧಂಬರ್ಧ ತಿಳ್ಕೊಂಡು ನಮ್ಗೆ ಯಾವ್ದೋ ಕತೆ ಪುಸ್ತಕ ಅಮರ್ ಚಿತ್ರಕಥಾ ಕೊಟ್ಟಿದ್ರು, ನಾವು ಅದನ್ನ ಓದಿದ್ವಿ, ತತ್ವತಃ ತಿಳ್ಕೊಳ್ಳಿಲ್ಲ. ಏನೋ ಒಂದ್ ಚೂರುಪಾರು ಏನೋ ಹೋಯ್ತು ತಲೆ ಒಳಗಡೆ. ಅರೆ ತತ್ವತಃ ಆಚಾರ್ಯರು ಕೊಟ್ಟಿರೋ ರೀತಿಯಲ್ಲಿ ನಾವು ಈ ವಿಷಯಗಳನ್ನ ಶ್ರವಣ ಮಾಡಿದ್ರೆ ಏನಾಗತ್ತೆ, ಕ್ಷೇಮಾಯ ಒಳ್ಳೇದಾಗತ್ತೆ, ಭವಾಯ ಈ ಭವ ಬಂಧನದಿಂದ ಮೇಲೆ ಇರೋದಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಸುಮ್ಮನೆ ಶ್ರವಣ ಮಾಡೋದ್ರಿಂದ. ಅಂದ್ರೆ ಎಷ್ಟು ಪ್ರಬಲವಾಗಿರ್ಬೇಕು ನೋಡಿ ಭಗವಂತ ಬೇರೆ ಅಲ್ಲ, ಭಗವಂತನ ಲೀಲೆ ಬೇರೆ ಅಲ್ಲ, ಭಗವಂತನ ಗುಣ ಬೇರೆ ಅಲ್ಲ, ಭಗವಂತನ ರೂಪ ಬೇರೆ ಅಲ್ಲ. ಹಾಗಾಗಿ ಸುಮ್ಮನೆ ಭಗವಂತನ ಲೀಲೆಯನ್ನ ಶ್ರವಣ ಮಾಡೋದ್ರಿಂದ ಭಗವಂತನ ಜೊತೆ ಸಂಗ ಮಾಡೋ ಒಂದು ಅವಕಾಶ ಸಿಕ್ಬಿಡುತ್ತೆ. ಅದು ಅಷ್ಟು ಪ್ರಬಲವಾದದ್ದು ಅಂದ್ರೆ ಅದರಿಂದ ನಮಗೆ ಒಳ್ಳೇದಾಗತ್ತೆ. ಇಲ್ಲಿ ಪ್ರಭುಪಾದರು ಒಂದು ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಂದೇಶವನ್ನ ಕೇಳೋದಕ್ಕೆ ಅವಶ್ಯಕವಾಗಿರೋ ಒಂದು ವಾತಾವರಣ ಏನಂದ್ರೆ ಕೇಳುಗರು ಯಾರು ಕೇಳ್ತಾ ಇದ್ದಾರೋ ಅವರು ಬಹಳ ಪ್ರಾಮಾಣಿಕರಾಗಿರ್ಬೇಕು, ಮತ್ತೆ ಕೇಳಕ್ಕೆ ಬಹಳ ಕುತೂಹಲ ಇರಬೇಕು. ಇದು ಮೊದಲನೆಯ ಅರ್ಹತೆ. ಪ್ರಾಮಾಣಿಕತೆ, ಶ್ರವಣ ಮಾಡೋದಕ್ಕೆ ಕುತೂಹಲ. ನಾವು ನೋಡ್ತೀವಿ ಎಷ್ಟೊಂದು ಜನ ಭಾಗವತ ಪ್ರವಚನದಲ್ಲಿ, ಭಗವದ್ಗೀತೆಯಲ್ಲಿ ಕೂತಿರ್ತಾರೆ, ನಿದ್ದೆ ಮಾಡ್ತಾರೆ. ಪ್ರವಚನದಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾರೆ, ದುರಾದೃಷ್ಟರು. ಇಸ್ಕಾನಿಗೆ ಬಂದಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಭಗವದ್ಗೀತಾ ಭಾಗವತ ಶಾಸ್ತ್ರವನ್ನ ಕೇಳೋದಕ್ಕೆ ಅವಕಾಶ ಸಿಕ್ಕಿ ಕೂತಿದ್ದಾರೆ, ಮಲ್ಕೊಂಡಿದ್ದಾರೆ. ಅಂದ್ರೆ ಶ್ರವಣ ಮಾಡೋದಕ್ಕೆ ಅವರಲ್ಲಿ ಯಾವ ಕುತೂಹಲನೂ ಇಲ್ಲ, ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಯಾವ ಆಸಕ್ತಿಯೂ ಇಲ್ಲ. ನೋಡಿ, ಇದನ್ನ ಮರಿಬೇಡಿ. ಇದನ್ನ ಈ ಪ್ರಾಮಾಣಿಕತೆ, ಈ ಕುತೂಹಲನೇ ನಮ್ಮನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋದು. ಪ್ರಶ್ನೆ ಬರ್ತಾ ಇರ್ಬೇಕು ನಾವು ಶ್ರವಣ ಮಾಡ್ತಿರುವಾಗ, ಇದ್ಯಾಕ್ ಹಿಂಗೆ, ಅದ್ಯಾಕ್ ಹಂಗೆ, ಹೀಗೆ ಮನಸ್ಸು ಯೋಚನೆ ಮಾಡ್ತಾ ಇರ್ಬೇಕು ಶ್ರವಣ ಮಾಡೋ ವಿಷಯದ ಬಗ್ಗೆ. ಅವಾಗ ಪ್ರಶ್ನೆಗಳನ್ನ ಕೇಳ್ತೀವಿ.
ಪ್ರಶ್ನೆಗಳ ಉತ್ತರವಾಗಿ ಇನ್ನಷ್ಟು ಪ್ರಶ್ನೆಗಳು ಬರುತ್ತೆ. ಇದೇ ಪ್ರಶ್ನೆ 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 ಉತ್ತರ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ, ಇದೇ ನಮ್ಮನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗುತ್ತೆ. ಮತ್ತೆ ಯಾರು ಉತ್ತರ ಕೊಡ್ತಾರೋ ಅಥವಾ ಯಾರು ಭಾಗವತದ ಬಗ್ಗೆ ಮಾತಾಡ್ತಾ ಇದಾರೋ ಅವರು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರಬೇಕು. ಇದು ನಾನು ಆಗ್ಲೇ ಚರ್ಚೆ ಮಾಡಾಗಿದೆ. ನಾವು ಪ್ರಭುಪಾದರ ಭಾವಾರ್ಥಗಳನ್ನು ಓದ್ತಾ ಇದೀವಿ, ಹಾಗಾಗಿ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತವ್ರು, ಆಚಾರ್ಯರು ಕೊಟ್ಟಿರುವಂತಹ ಭಾವಾರ್ಥಗಳು. ಯಾರು ಭೌತಿಕವಾಗಿ, ಇವಾಗ ಯಾರಿಗೆ ಭಾಗವತ ಅರ್ಥ ಆಗಲ್ಲ, ಇದನ್ನ ದಯವಿಟ್ಟು ಶ್ರವಣ ಮಾಡಿ. ಯಾರು ಭೌತಿಕವಾಗಿ ಮುಳುಗೋಗಿದಾರೋ ಅವ್ರಿಗೆ ಭಾಗವತ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅಂದ್ರೆ ಏನು? ಶ್ರವಣ ಮಾಡ್ತಾರೆ, ಅರ್ಥ ಆದ್ರೂ ಸರಿ, ಅರ್ಥ ಆದ್ರೂ ಸ್ವೀಕಾರ ಮಾಡಲ್ಲ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಭೌತಿಕವಾಗಿ ಮುಳುಗೋಗಿರೋರಿಗೆ ಭಾಗವತ ಕಷ್ಟ. ಆದ್ರೂ ಕೂಡ ಪ್ರಭುಪಾದರು 3ನೇ ಶ್ಲೋಕದಲ್ಲಿ ಹೇಳಿದ್ರು, 2ನೇ ಶ್ಲೋಕದಲ್ಲಿ ಹೇಳಿದ್ರು, ಹೇಗಾದ್ರೂ ಅವ್ರು ಮಾಡಿ ಶ್ರವಣ ಮಾಡ್ಬೇಕು ಅನ್ನುವಂತ ಏನಾದ್ರು ಕೂತ್ಕೊಂಡ್ಬಿಟ್ರೆ ಆ ಭೌತಿಕವಾಗಿ ಮುಳುಗಿರೋದು ಕೂಡ ಅದರಿಂದಾನು ಹೊರಗಡೆ ಬಂದ್ಬಿಡ್ತಾರ ಅವ್ರು. ಪ್ರಭುಪಾದರು ಬರೀತಾರೆ, ಒಬ್ಬ ಅಧಿಕೃತ ಆಧ್ಯಾತ್ಮಿಕ ಗುರುವಿನ ಮಾರ್ಗದರ್ಶನದ ಅಡಿಯಲ್ಲಿ ನಮ್ಮ ಹೃದಯ ಪರಿಶುದ್ಧವಾಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಒಂದು ಗುರು ಶಿಷ್ಯ ಪರಂಪರೆಯನ್ನ ಸಮೀಪಿಸಬೇಕು. ಮತ್ತೆ ವಿನಮ್ರ ಸ್ವಭಾವದಿಂದ ಶ್ರವಣ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸೂತ ಗೋಸ್ವಾಮಿ ಮತ್ತು ನೈಮಿಷಾರಣ್ಯದ ಋಷಿಗಳಲ್ಲಿ ಎರಡೂ ಕಂಡೀಷನ್ಸು ಇದು. ಸೂತ ಗೋಸ್ವಾಮಿ ಗುರು ಪರಂಪರೆಯಲ್ಲಿ ಬಂದಿರುವಂತ ಗುರುಗಳು, ಮತ್ತೆ ನೈಮಿಷಾರಣ್ಯದ ಋಷಿಗಳು ಪ್ರಾಮಾಣಿಕರು, ಮತ್ತೆ ಬಹಳ ಕುತೂಹಲದಿಂದ ಶ್ರವಣ ಮಾಡಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣನ ಮಾನವನಂತೆ ಕಾಣುವಂತ ಚಟುವಟಿಕೆಗಳು, ಆದ್ರೆ ಮಾನವನ ಚಟುವಟಿಕೆಗಳಲ್ಲ, ಅತಿಮಾನುಷ ಚಟುವಟಿಕೆಗಳು, ಅಂದ್ರೆ ಮಾನವನನ್ನ ಮೀರಿರುವಂತ ಚಟುವಟಿಕೆಗಳು, ಅಲೌಕಿಕ ವಿಷಯಗಳು, ಕೃಷ್ಣನ ಚಟುವಟಿಕೆಗಳು, ಅವನ ಅವತಾರಗಳು, ಅವನ ಜನ್ಮ, ಇದೆಲ್ಲವೂ ಕೂಡ, ಅವನ ರೂಪ ನಾಮ ಇತ್ಯಾದಿ ಎಲ್ಲವೂ ಕೂಡ ಸುಲಭವಾಗಿ ಅರ್ಥವಾಗತ್ತೆ. ಈ ಎರಡು ಗುಣಲಕ್ಷಣಗಳಿದ್ರೆ ಏನೋ ಹೇಳ್ತಾ ಇರೋ ವ್ಯಕ್ತಿ ಗುರು ಶಿಷ್ಯ ಪರಂಪರೆಯಲ್ಲಿ ಇರ್ಬೇಕು, ಕೇಳ್ತಾ ಇರೋರು ಪ್ರಾಮಾಣಿಕರಾಗಿರ್ಬೇಕು, ಮತ್ತೆ ಕುತೂಹಲದಿಂದ ಶ್ರವಣ ಮಾಡಿದ್ರೆ ಭಗವಂತನ ಎಲ್ಲಾ ಅಲೌಕಿಕ ವಿಷಯಗಳು ಕೂಡ ನಮಗೆ ಅರ್ಥವಾಗೋಗುತ್ತೆ. ಮತ್ತೆ ಅಂತಹ ಪ್ರವಚನಗಳು ಅಥವಾ ಅಧಿವೇಶನಗಳು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಸಹಾಯಕವಾಗುತ್ತೆ, ಇಂತಹ ಶ್ರವಣ. ಸೊ ಹಾಗಾಗಿ ಈ ಗುಣಲಕ್ಷಣಗಳಲ್ಲಿ ಗುಣಲಕ್ಷಣಗಳು ಯಾರಲ್ಲಿ ಇವೆಯೋ, ಪ್ರಾಮಾಣಿಕತೆ ಮತ್ತೆ ಕುತೂಹಲ, ಅವರು ಭಾಗವತವನ್ನ ಅರ್ಥ ಮಾಡ್ಕೋಬಹುದು. ಅವರ ಭೌತಿಕ ಹಿನ್ನೆಲೆ ಏನೇ ಇರ್ಲಿ, ಓದಕ್ಕೆ ಬರ್ದೇ ಇರ್ಬೋದು, ಬರೆಯಕ್ಕೆ ಬರ್ದೇ ಇರ್ಬೋದು, ತೊಂದರೆ ಇಲ್ಲ, ಏನು ಪರಿಗಣನೆ ಅಲ್ಲ. ಅದೇನು ಬೇಕಾಗಿರೋದು ಇವೆರಡು ಗುಣಗಳು. ಮತ್ತೆ ಅರ್ಥ ಆಗದೆ ಇದ್ದಾಗ ಪ್ರಶ್ನೆ ಮಾಡ್ಬೇಕು, ನಮ್ರತೆಯಿಂದ ಪ್ರಶ್ನೆ ಮಾಡ್ಬೇಕು. ಇಷ್ಟಿದ್ರೆ ನಾವು ಭಾಗವತವನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಸೊ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಋತುಜಾ ಮಾತಾಡಿ. ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇವಾಗ ನಾವು ಹರೇ ಕೃಷ್ಣ ಜಪ ಮಾಡ್ತಿರ್ತೀವಲ್ಲ ಪ್ರಭುಜಿ, ಇವತ್ತಿನ ವಿಷಯದ ಬಗ್ಗೆ ಏನಿದ್ರೆ ದಯವಿಟ್ಟು ಕೇಳಿ, ಇಲ್ಲ ಅಂದ್ರೆ ಬೇರೆ ವಿಷಯಗಳನ್ನ ಆಮೇಲೆ ಚರ್ಚೆ ಮಾಡೋಣ ದಯವಿಟ್ಟು. ಸರಿ, ಕೊನೆಯಲ್ಲಿ. ಹರೇ ಕೃಷ್ಣ ಪ್ರಭು. ಹ್ಮ್ ನಾವು ಯಾವ ಗುಣದಲ್ಲಿ ಈಗ ಭಕ್ತಿ ಮಾಡ್ತಾ ಇದೀವಿ ಅಂತ ಹೇಗೆ ಹೇಳಕ್ಕಾಗತ್ತೆ ಪ್ರಭು? ಹೇಗೆ ಹೇಳಕ್ಕಾಗತ್ತೆ? ನಾವು ಜಾಸ್ತಿ ಕೆಲವರು ಏನು ಭಕ್ತಿ ಏನು ಸೇವೆನೆ ಮಾಡಲ್ಲ, ಸಮಯ ಸಿಕ್ಕರೆ ನಿದ್ದೆ ಮಾಡ್ತಾರೆ, ಅಥವಾ ಬೇರೆ ಇದು ಅವ್ರಿಗೆ ಅಷ್ಟೊಂದು ಭಕ್ತಿಯಲ್ಲಿ ಅಥವಾ ಯಾವ ಆಸಕ್ತಿ ಇಲ್ಲದೆ ಭಕ್ತಿಯನ್ನ ಮಾಡೋದು. ಈ ರೀತಿ ಇದ್ರೆ ತಮೋ ಗುಣ. ರಜೋಗುಣ ಅಂದ್ರೆ ತುಂಬಾ ಏನು ಒಂದು ಕೆಲಸ ತಗೊಂಡ್ರೆ ಬೇಗ ಬೇಗ ಏನೋ ಮಾಡಿ ಮುಗಿಸ್ಬಿಡೋದು, ಅಥವಾ ಅಷ್ಟೊಂದು ಆಸಕ್ತಿ ತೋರದೆ ಇರೋದು. ಈ ತರ ನಾವು ನಮ್ಮ ಗುಣಗಳು ಇವಾಗ ಭಗವದ್ಗೀತೆಯಲ್ಲಿ 14, 15, 16, 17, 18 18 ಅಧ್ಯಾಯಗಳಲ್ಲಿ
ಈಗ 3 ಗುಣಗಳ ವರ್ಣನೆ ಇದೆ. ಆ ಗುಣಗಳಲ್ಲಿ ಪ್ರತಿಯೊಂದು ಇವಾಗ ಸತ್ವಗುಣದಲ್ಲಿರೋ ಗುಣದ ವರ್ಣನೆ ಇದೆ. ಇವಾಗ ಉದಾಹರಣೆಗೆ ಕರ್ಮ. ಇವಾಗ ಸತ್ವಗುಣದಲ್ಲಿರೋ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡ್ತಾನೆ, ಸತ್ವಗುಣದಲ್ಲಿರೋ ವ್ಯಕ್ತಿಯ ದೃಢ ವಿಶ್ವಾಸ ಹೇಗಿರುತ್ತೆ, ಸತ್ವಗುಣದಲ್ಲಿ ಸಂತೋಷ ಹೇಗಿರುತ್ತೆ. ಸೊ ಹೀಗೆ ಬೇರೆ ಬೇರೆ ವಿಷಯಗಳನ್ನ 3 ಗುಣಗಳಲ್ಲಿ ಗುಣಗಳಲ್ಲಿ ವರ್ಣಿಸಲಾಗಿದೆ ಭಗವದ್ಗೀತೆಯಲ್ಲಿ. ಅದೆಲ್ಲ ಓದಿದ್ರೆ ನಮಗೆ ಗೊತ್ತಾಗತ್ತೆ ನಾವು ಸಹಜವಾಗಿ ನಮ್ಮ ಭೌತಿಕ ಪ್ರಕೃತಿ ಏನು ಅಂತ. ಹಾ ಸಾಮಾನ್ಯವಾಗಿ ಏನಾಗತ್ತೆ, ನಮ್ಮ ಭೌತಿಕ ಪ್ರಕೃತಿಯಲ್ಲಿ ನಾವು ಭಕ್ತಿಯನ್ನ ಮಾಡ್ತೀವಿ. ಉದಾಹರಣೆಗೆ ಹೌದು. ಭಕ್ತಿಗೆ ಬರಕ್ಕಿಂತ ಮುಂಚೆ ನಾನು ರಜೋಗುಣದಲ್ಲಿದ್ದೆ, ಹಾಗಾಗಿ ನಾನು ಭಕ್ತಿಯನ್ನ ರಜೋಗುಣದಲ್ಲಿ ಮಾಡ್ತೀನಿ. ಭಕ್ತಿಗೆ ಬರಕ್ಕಿಂತ ಮುಂಚೆ ನಾನು ತಮೋ ಗುಣದಲ್ಲಿದ್ರೆ ನಾನು ಭಕ್ತಿಯನ್ನ ತಮೋ ಗುಣದಲ್ಲಿ ಮಾಡ್ತೀನಿ. ನಾನು ಯಾವ ಗುಣದಲ್ಲಿದ್ದೆ ಅಥವಾ ಇದ್ದೀನಿ ಅನ್ನೋದಕ್ಕೆ ನಾವು ಭಗವದ್ಗೀತೆಯನ್ನ ಕೊನೆಯ ಜ್ಞಾನದ 6 ಅಧ್ಯಾಯಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಇವಾಗ ಸರಿ. ಇವಾಗ ಯಾರೋ ಹೌದು. ಪ್ರವಚನದಲ್ಲಿ ಕೂತಿ ಯಾರೇ ನಿದ್ದೆ ಮಾಡ್ತಾರೆ ಅಂದ್ರೆ ಏನು? ಎರಡೂ ಇರ್ಬೋದು, ರಜೋಗುಣದವರು ಇರ್ಬೋದು, ಹೌದು. ತಮೋ ಗುಣದವರು ಇರ್ಬೋದು. ಯಾಕೆ? ರಜೋಗುಣ ತುಂಬಾ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ, ಬೇರೆ ಎಲ್ಲೂ ನಿದ್ದೆ ಮಾಡಕ್ ಸಮಯ ಸಿಗ್ಲಿಲ್ಲ, ಇಲ್ಲಿ ಬಂದು ನಿದ್ದೆ ಮಾಡಿದ್ರು. ನಿಜ ಮಾತು. ಇಲ್ಲ ಏನ್ ಶ್ರವಣ ಮಾಡಿದ್ರು ನಿದ್ದೆ ಬರುತ್ತೆ ಅಂದ್ರೆ ಅವರು ತಮೋ ಗುಣದಲ್ಲಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ನಾವು ಇದು ಮಾಡ್ಬೋದು. ಇಲ್ಲ ಜಗಳ ಕಾಯ್ತಾರೆ ಸ್ವಲ್ಪ ಜನ, ಅದು ಒಂಥರ ಅಸುರ ಸ್ವಭಾವ ಅದು. ಸೊ ಹೀಗೆ ಬೇರೆ ಬೇರೆ ತರ ಜನರು ಭಕ್ತಿಗೆ ಬರ್ತಾರೆ. ಹಾಗಾಗಿ ಬೇರೆ ಬೇರೆ ತರ ಭಕ್ತಿ, ಬೇರೆ ಬೇರೆ ತರ ಬೇರೆ ಬೇರೆ ಗುಣಗಳಲ್ಲಿ ಭಕ್ತಿಯನ್ನ ಮಾಡ್ತಾರೆ. ಸರಿ ಪ್ರಭು, ಹರೇ ಕೃಷ್ಣ. ಓಕೆ, ರಘು ಪ್ರಭು. Prabhuji, Hare Krishna. ಹರೇ ಕೃಷ್ಣ. Upa, like when a person enters spiritual life, is that because of God's mercy that He has chosen, Krishna has chosen us, so we have entered the God's mercy Okay. for the spiritual life, or is it because of that person is Janma is the last Janma, because of that he has default entered the spiritual life, or is it accidental, or how is that? Prabhuji? ಓಕೆ, ಸೊ ಇದನ್ನ ನಾನು ಆಗ್ಲೇ ಮೊನ್ನೆ ಉತ್ತರಿಸ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಆಧ್ಯಾತ್ಮಿಕ ಜೀವನಕ್ಕೂ ನಮ್ಮ ಜೀವನದ ಪ್ರಯಾಣಕ್ಕೂ ಏನು ಸಂಬಂಧ ಇಲ್ಲ. ಅಂದ್ರೆ ಇವಾಗ ಉದಾಹರಣೆಗೆ ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆ ತುಂಬಾ ಪುಣ್ಯ ಮಾಡಿದ್ವಿ, ಹಾಗಾಗಿ ಈ ಸತಿ ಇವಾಗ ಭಕ್ತಿಗೆ ಬಂದ್ವಾ? ಇಲ್ಲ. ಭಕ್ತಿ ಸ್ವತಂತ್ರಳು, ಎಲ್ಲರ ಹೃದಯದಲ್ಲೂ ಭಕ್ತಿ ಇದೆ. ಭಕ್ತಿ ಜಾಗೃತವಾಗ್ಬೇಕು. ಆ ಜಾಗೃತವಾಗೋದಕ್ಕೆ ಕಾರಣ ಬೇರೆ ಭಕ್ತರು. ಇದು ಹೇಗೋ ನೀವು ಈ ಜನ್ಮದಲ್ಲೋ ಹಿಂದಿನ ಜನ್ಮಗಳಲ್ಲೋ ಯಾರೋ ಭಕ್ತರ ಸಂಘಕ್ಕೆ ಹೇಗೋ ಬಂದಿದ್ರಿ ನೀವು, ಆ ಭಕ್ತರ ಸಂಘದಿಂದ ಇವತ್ತು ಮತ್ತೆ ಭಕ್ತಿಗೆ ವಾಪಸ್ ಬರ್ತಾ ಇದ್ದೀರಾ. ಇದು ಕೊನೆ ಜನ್ಮನ ನಮ್ಮ ಇಷ್ಟ. ನಾವು ಕೊನೆ ಜನ್ಮ ಮಾಡ್ಕೋಬೇಕು ಅಂದ್ರೆ ಕೊನೆ ಜನ್ಮ ಆಗತ್ತೆ, ಇಲ್ಲಾಂದ್ರೆ ಇನ್ನೂ ಬೇಕಾದ್ರೆ ಶಾಶ್ವತವಾಗಿ ವಾಪಸ್ ಬರ್ತಾನೆ ಇರ್ಬೋದು ನಾವು. ಯಾಕೆ? ಭಕ್ತಿಯನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ತಿರ್ಗಾ ವಾಪಸ್ ಬರ್ತೀವಿ. ಸೊ ಹಾಗಾಗಿ ಯಾವುದು ಏನು ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ. ಇದು ನಮ್ಮ ಮೇಲೆ ಅವಲಂಬಿತವಾಗಿರೋದು. ನಾವು ಚೆನ್ನಾಗಿ ಭಕ್ತಿಯನ್ನ ಮಾಡ್ಕೊಂಡ್ರೆ ಇದು ಕೊನೆ ಜನ್ಮ ಮಾಡೋ ಆಗ್ಬೋದು. ನಾವು ನಿಯಮಗಳನ್ನ ಪಾಲನೆ ಮಾಡಲ್ಲ, ನನ್ಗೆ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಭಕ್ತಿ ಅಂದ್ರೆ ಮತ್ತೆ ತಿರ್ಗಾ ಜನ್ಮ ತಗೋಬೇಕಾಗತ್ತೆ. ಇನ್ನು ಎಷ್ಟು ಜನ್ಮ ಆಗಿ ತಗೋತೀವೋ ನಮ್ಮ ಮೇಲೆ ಅವಲಂಬಿತ. ಇವಾಗ ಸಾಮಾನ್ಯವಾಗಿ ಇಸ್ಕಾನಲ್ಲಿ ಏನಾಗತ್ತೆ, ನಾವು ಸ್ವಲ್ಪ ಹೆಚ್ಚು ನಿಯಮಗಳನ್ನ ಹೇಳ್ಬಿಟ್ರೆ ಓಡೋಟೋಗ್ಬಿಡ್ತಾರೆ ಜನ. ಅಯ್ಯೋ ನಿಯಮಗಳೆಲ್ಲ ಬೇಡ. ಅರೆ ನಿಯಮಗಳಿಲ್ದೇ ಇದ್ರೆ ನಾವು ಈ ಜನ್ಮದಲ್ಲಿ ಪರಿಪೂರ್ಣತೆ ಸಾಧನೆ ಮಾಡಕ್ ಆಗಲ್ಲ. ಅದವ್ರಿಗೆ ಅರ್ಥ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಭಕ್ತಿಗೆ ಬಂದ್ರು ಆದ್ರೆ ಸ್ಲೋ ಆಗಿ ಹೋಗ್ತಾ ಇದಾರೆ. ಎಷ್ಟು ಜನ್ಮಗಳು ತಗೊಳುತ್ತಾರೋ ಗೊತ್ತಿಲ್ಲ. ಹಾಗೆ. ಓಕೆ ಋತುಜಾ. Thank you. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಅದು ನೀವು ಓಕೆ, ಚಂದ್ರಮುಖ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಣಾಮ್ ಕೃಷ್ಣ. ಪ್ರಭುಜಿ. ಪ್ರಣಾಮ್ ಪ್ರಭು, ಹೇಳಿ. ಪ್ರಭುಜಿ, ಈಗ ಪ್ರಚಾರ ವಿಷಯದಲ್ಲಿ, ಭಕ್ತರ ವಿಷಯದಲ್ಲಿ ಆತಂಕವನ್ನ ಪಟ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಪ್ರಭುಜಿ. ಇದು ಈ ರೀತಿಯಾಗಿ ಆತಂಕ ಪ್ರೆಷರ್ ಪಟ್ಕೊಳ್ಳೋದ್ರಿಂದ ಅದು ನಮಗೆ ಯಾವ ರೀತಿಯಾಗಿ ಅದು ಪ್ರಭಾವಿತ ಆಗುತ್ತೆ ಪ್ರಭುಜಿ? ಶಾರೀರಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಆತಂಕ ಅಂದ್ರೆ ಇದು ಭೌತಿಕ ಆತಂಕದ ತರ ಅಲ್ಲ. ಇದು ಭೌತಿಕ ಆತಂಕ ಹೃದಯದ ಮೇಲೆ ಒತ್ತಡವನ್ನ ಬೀರುತ್ತೆ, ಬ್ಲಡ್ ಪ್ರೆಷರ್ ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ಇದು ಆ ತರ ಆತಂಕ ಅಲ್ಲ. ಇದು ಈ ಆತಂಕ ಏನು ಅಂದ್ರೆ ನಾವು ಸುಮ್ನೆ ಶಾಂತವಾಗಿ ಕೂತ್ಕೊಳ್ಳಲ್ಲ ಅಷ್ಟೇ.
ಯೋಚನೆ ಮಾಡ್ತೀವಿ ಬೇರೆಯವ್ರಿಗೆ ಹೇಗೆ ಒಳ್ಳೇದು ಮಾಡೋದು, ಆದ್ರೆ ನಮಗೆ ಅದ್ರ ಜೊತೆ ಇನ್ನೊಂದು ಜ್ಞಾನ ಇರುತ್ತೆ, ಇದು ಯಾವುದು ನನ್ನ ಕೈನಲ್ಲಿ ಇಲ್ಲ, ಎಲ್ಲ ಕೃಷ್ಣನ ಇಚ್ಛೆ. ನಾನು ಪ್ರಯತ್ನವನ್ನ ಮಾಡ್ತೀನಿ ಪ್ರಾಮಾಣಿಕತೆಯಿಂದ, ಕೃಷ್ಣನ ಮೇಲೆ ಬಿಟ್ಟಿದ್ದೀನಿ. ಅವನಿಗೆ ಇದು ಸಫಲವಾಗಬೇಕು ಅಂದ್ರೆ ಅವನು ಅದನ್ನ ಮಾಡಿಸ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಸೊ ನಮ್ಗೆ ಆ ತರ ಭೌತಿಕವಾಗಿ ನಾವು ಟೆನ್ಷನ್ ತಗೊಳ್ಳೋ ತರ ಇದರಲ್ಲಿ ನಾವು ಟೆನ್ಷನ್ ತಗೊಳ್ಬಾರ್ದು, ಅದು ರಜೋಗುಣ. ಆ ರೀತಿ ಟೆನ್ಷನ್ ತಗೊಂಡ್ರೆ ಅದು ನಮ್ಮ ರಜೋಗುಣದ ಪ್ರಭಾವ, ಆದ್ರೆ ನಿಜವಾಗ್ಲೂ ಆಧ್ಯಾತ್ಮಿಕತೆ ಅಲ್ಲ. ಇವಾಗ ಉದಾಹರಣೆಗೆ, ಇವಾಗ 8 ಗಂಟೆಗೆ ಎಲ್ಲೋ ಕ್ಲಾಸ್ ಇದೆ ಅಂತ ಇಟ್ಕೊಳ್ಳಿ, 7:15 ಹೊರಡ್ಬೇಕಾಯ್ತು. ನಾನು 7:15 ಹೊರಡ್ಲಿಲ್ಲ, 7:40 ಹೊರಟೆ. ಅವಾಗ ಏನ್ ಮಾಡ್ತೀನಿ ನಾನು? ಜೋರಾಗಿ ಅರ್ಜೆಂಟಾಗಿ ಓಡಿಸ್ಕೊಂಡು ಹೋಗ್ತೀನಿ ಫಾಸ್ಟ್ ಆಗಿ. ಇದು ಆತಂಕ, ಆದ್ರೆ ನಮ್ಮ ತಪ್ಪಿಂದ ಆತಂಕ. ಇದು ಆಧ್ಯಾತ್ಮಿಕ ಆತಂಕ ಅಲ್ಲ, ಇದು ಭೌತಿಕ ಆತಂಕ ಇದು. ಸೊ ಆಧ್ಯಾತ್ಮಿಕ ಆತಂಕ ಅಂದ್ರೆ ಹೀಗೆ ಎಲ್ಲ ಜನರು ನೋಡ್ತೀವಿ, ಪಾಪ ಕಷ್ಟ ಪಡ್ತಾ ಇದಾರೆ, ಹೇಗ್ ಸಹಾಯ ಮಾಡೋದು ಅನ್ನೋ ಯೋಚನೆ. ಜೊತೆಗೆ ಭಗವಂತನ ಮೇಲೆ ಅವಲಂಬನೆ, ಗುರುಗಳ ಮೇಲೆ ಅವಲಂಬನೆ, ಅವ್ರ ಮೇಲೆ ಬಿಡೋದು, ಮಾರ್ಗದರ್ಶನ ನೀವು ಕೊಡಿ, ನಾವು ಪ್ರಯತ್ನವನ್ನ ಮಾಡ್ತೀವಿ, ಹೀಗೆ. ಸೊ ಭೌತಿಕವಾಗಿ ಇರಲ್ಲ, ಹಾಗಾಗಿ ದೇಹದ ಮೇಲೆ ಏನು ಪ್ರಭಾವ ಬೀರಬಾರ್ದು, ಅಂದ್ರೆ ನೆಗೆಟಿವ್ ಆಗಿ ಏನು ಆಗ್ಬಾರ್ದು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಒಂದು ವಿಷಯ ಶೇರ್ ಮಾಡ್ಕೊಳ್ತೇನೆ. ಹೇಳಿ. ನಮ್ಮ ಒಂದು ತರಗತಿ ಕ್ಲಾಸ್ ಪ್ರಭಾವದಿಂದ ನಿನ್ನೆ ನಾವು ಇಲ್ಲಿ ವಿಲೇಜ್ಗೆ ಹೋಗಿ ಪ್ರಭುಪಾದ ಪುಸ್ತಕಗಳನ್ನು ವಿತರಣೆ ಮಾಡಿದ್ವಿ. ಜೈ. 4 ಭಗವದ್ಗೀತಾ, 2 ರಾಮಾಯಣ, 6 ಸ್ಮಾಲ್ ಚಿಕ್ಕ ಪುಸ್ತಕಗಳು ವಿತರಣೆ ಆಯ್ತು ಪ್ರಭುಜಿ. ತುಂಬಾ ಸಂತೋಷ, ತುಂಬಾ ಧನ್ಯವಾದ ಪ್ರಭು. ಈ ತುಂಬಾ ಈ ಸಂತೋಷ. ರೀತಿಯಾಗಿ ಎಲ್ಲರಿಗೂ ಹರಡಿ. ನೀವೆಲ್ಲ ಬೇರೆ ಬೇರೆ ಊರುಗಳಲ್ಲಿರೋರು, ಚಿಕ್ಕ ಚಿಕ್ಕ ಊರುಗಳಲ್ಲಿರೋರು, ನೀವೆಲ್ಲ ಮನ್ಸು ಮಾಡಿದ್ರೇನೆ ಅಲ್ಲೆಲ್ಲ ಜನರು ಭಕ್ತರಾಗೋದು. ಇಲ್ಲಾಂದ್ರೆ ನಾವು ಸಿಟಿನಲ್ಲಿ ಕೂತ್ಕೊಂಡು ಏನು ಮಾಡಕ್ಕಾಗಲ್ಲ. ನಿಮ್ನೆಲ್ಲ ಭಗವಂತ ಕಳ್ಸಿದಾನೆ ಬೇರೆ ಬೇರೆ ಊರುಗಳಲ್ಲಿ ಬೇರೆಯವ್ರನ್ನ ಹೋಗಿ ಉದ್ಧಾರ ಮಾಡಿ ಅಂತ. ನಾವ್ ಹೇಳೋದ್ರಿಂದ ಏನಾದ್ರೂ ಒಂದು ಅಲ್ಪ ಪ್ರಯೋಜನ ಆದ್ರೆ ನಮಗೆ ಸಂತೋಷ, ಭಗವಂತ ಸಂತೃಪ್ತನಾಗ್ಲಿ. ಆದ್ರೆ ನಿಮ್ಮ ಎಲ್ಲರ ಕೈನಲ್ಲಿ ಇರೋದು, ಯಾರು ಬ್ಯಾಂಗ್ಳೂರಲ್ಲಿ ಇಲ್ವೋ ನಿಮ್ ಕೈನಲ್ಲಿ ಇರೋದು ಕರ್ನಾಟಕದ ಭವಿಷ್ಯ, ತಿಳ್ಕೊಂಡ್ಬಿಡಿ ಇದನ್ನ. ಸೊ ಮಾಡಿ, ಎಷ್ಟು ಮಾಡ್ತಿರೋ. ಚೈತನ್ಯ ಮಹಾಪ್ರಭುಗಳ ಕೃಪೆ, ನಿಮ್ಮ ಗುರು ಮಹಾರಾಜರ ಕೃಪೆ, ಪ್ರಭುಪಾದರ ಕೃಪೆ, ಆಚಾರ್ಯರ ಕೃಪೆ ಸಿಗತ್ತೆ. ನೀವು ಭಕ್ತಿಯಲ್ಲಿ ಮುಂದುವರಿತೀರಾ, ಇನ್ನೊಬ್ರಿಗೂ ಕೂಡ ಕೃಪೆಯನ್ನ ಕೊಡ್ತೀರಾ. ಸಂತೋಷ ತುಂಬಾ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ Okay. ಪ್ರಭು. ಪ್ರಣಾಮ್ ಹರೇ ಕೃಷ್ಣ. ಪ್ರಣಾಮ ಮಾತಾಜಿ. ಪ್ರಭುಜಿ, ಆತ್ಮಕ್ಕೆ ತೃಪ್ತಿ ಆಧ್ಯಾತ್ಮಿಕ ಉಪದೇಶಗಳಿಂದ ಅಂತ ಹೇಳಿದ್ರೆ, ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ತರನಾದಂತದ್ದ ಬೇರೆ ಬೇರೆ ಸ್ಥಾನದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ. ಬೇರೆ ಬೇರೆ ಸ್ಥಾನದಲ್ಲೆಲ್ಲ ಆಧ್ಯಾತ್ಮಿಕ ಮಾರ್ಗ. ಇವಾಗ ಇದರಲ್ಲಿ ಉದಾಹರಣೆಗೆ ಆಧ್ಯಾತ್ಮಿಕ ಮಾರ್ಗ ಅಂದ್ರೆ ಯಾರೋ ಧ್ಯಾನ ಮಾಡ್ಬೋದು, ಇನ್ಯಾರೋ ಯೋಗ ಮಾಡ್ಬೋದು, ಇನ್ಯಾರೋ ಭಕ್ತಿ ಮಾಡ್ಬೋದು. ಇವಾಗ ಇದು 3 ಮಾರ್ಗ. ಇವಾಗ ಒಬ್ರೊಬ್ರು ಒಂದೊಂದು ಮಾರ್ಗವನ್ನ ತಗೋಬಹುದು, ಅವರ ಇಷ್ಟ ಕಷ್ಟ ಇತ್ಯಾದಿಗಳ ಮೇಲೆ. ಮಾರ್ಗಗಳು ಬೇರೆ ಬೇರೆ ಇವೆ, ಆದ್ರೆ ಯಾವುದರಿಂದ ಪರಿಪೂರ್ಣತೆ ಸಿಗುತ್ತೆ ಅದು ಮುಖ್ಯ. ಮಾರ್ಗಗಳು ಅಗಣಿತ. ಅದಕ್ಕಾಗಿ ಇವಾಗ ನೋಡಿ, ಇವತ್ತು ಭಾರತದಲ್ಲಿ ಒಂದೊಂದು ಮನೆಯಲ್ಲೂ ಒಂದೊಂದು ಮಾರ್ಗ ಇದೆ. ಇವಾಗ ಇಸ್ಲಾಂ ತಗೊಂಡ್ರೆ ಅಥವಾ ಕ್ರಿಶ್ಚಿಯಾನಿಟಿ ತಗೊಂಡ್ರೆ ಅಷ್ಟೊಂದಿಲ್ಲ ಅಲ್ವಾ, ಒಂದೇ, ಅವರೆಲ್ಲರೂ ಮಾಡೋದು ಒಂದೇ. ಹಿಂದೂಗಳಲ್ಲಿ ಮನೆಯಲ್ಲಿ ಒಂದೊಂದು ಪದ್ಧತಿ ಇದೆ. ಎಲ್ಲ ಪದ್ಧತಿಯು ಪರಿಪೂರ್ಣತೆಯನ್ನ ಕೊಡ್ತಾ ಇಲ್ಲ. ಎಲ್ಲವೂ ಆಧ್ಯಾತ್ಮಿಕ ಆ ಮಾರ್ಗದಲ್ಲಿ ಎಲ್ಲೋ ಒಂದೊಂದು ಕಡೆ ಒಂದೊಂದು ಸ್ಟಾಪ್ಗಳು ಅಥವಾ ಒಂದೊಂದು ಲೆವೆಲ್ಗಳು. ಅಂತಿಮವಾಗಿ ಇದ್ರ ಮೂಲಕ ಬಂದು 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 ಕೊನೆಗೆ ಭಕ್ತಿಗೆ ಬಂದಾಗ ಸಂತೃಪ್ತಿ, ಅಲ್ಲಿ ತನಕ ಅಶಾಂತ ಜೀವನ. ಪ್ರಭುಜಿ, ಭಕ್ತಿಗೆ ಬರ್ತೀವಲ್ಲ, ಅಂದ್ರೆ ಬೇರೆ ಬೇರೆ ದೇವರಿಗೆ ನಾವು ಆರಾಧನೆ ಮಾಡಿದಾಗ ಅದು ಭಕ್ತಿನ ಅಥವಾ ಇಲ್ಲ, ಕೃಷ್ಣನಿಗೆ ವಿಷ್ಣು ಕೃಷ್ಣನಿಗೆ ಮಾತ್ರ ಭಕ್ತಿ ಅಂತ ಕರೆಯೋದು, ಬೇರೆದೆಲ್ಲ ವ್ಯಾಪಾರ. ಶಾಸ್ತ್ರದಲ್ಲಿ ಬೇರೆ ಯಾವ್ದನ್ನು ಭಕ್ತಿ ಅಂತ ಕರೆಯಲ್ಲ. ಕೃಷ್ಣ ಅಥವಾ ವಿಷ್ಣು ಅಂದ್ರೆ ವಿಷ್ಣು ತತ್ವ, ನರಸಿಂಹ, ರಾಮ, ವಾಮನ ಇತ್ಯಾದಿ, ಅಥವಾ ಕೃಷ್ಣ, ಇದಕ್ಕೆ ಮಾತ್ರ ಭಕ್ತಿ ಅಂತ ಕರೆಯೋದು. ಮತ್ ನಾನು ಮುಂಚೆನೆ ಹೇಳ್ದಂಗೆ ಬೇರೆ ಬೇರೆ ದೇವತೆಗಳ ಆರಾಧನೆ ಅಂತ ಕರಿತೀವಿ, ಭಗವಂತನ ಭಕ್ತಿ ಅಂತ ಕರಿತೀವಿ. ದೇವತೆಗಳ ಆರಾಧನೆ ಅದು ಪೂಜೆ. ಅದರಿಂದ ಒಬ್ಬ ವ್ಯಕ್ತಿ ಕ್ರಮೇಣವಾಗಿ ಪ್ರಗತಿಯನ್ನ ಪಡೆದು ಕೊನೆಗೆ ವಿಷ್ಣು ಅಥವಾ ಕೃಷ್ಣ ಹತ್ರ ಬರೋದು. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.
ಪ್ರಭುಜಿ ಅದು ಓಕೆ, ನೀವು ಒಂದ್ ನಿಮಿಷ, ಇದರಲ್ಲಿ ಇವಾಗ ವಿಷ್ಣು ಮತ್ತೆ ಕೃಷ್ಣನ ಭಕ್ತಿಯಲ್ಲೂ ಬೇರೆ ಬೇರೆ ಮಾರ್ಗಗಳಿವೆ. ಅದೇನೋ ಬೇರೆ ಬೇರೆ ಸಂಪ್ರದಾಯಗಳು. ಇವಾಗ ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಮಧ್ವ ಸಂಪ್ರದಾಯ. ನಮ್ದು ಇಸ್ಕಾನ್ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಇದೆಲ್ಲದರಲ್ಲೂ ಕೂಡ ಇನ್ನೊಂದು ಮೋಸದ ಸಂಪ್ರದಾಯವೂ ಇದೆ. ಇಸ್ಕಾನ್ ತರ ಕಾಣುತ್ತೆ, ಆದ್ರೆ ಅದು ಇಸ್ಕಾನ್ ಅಲ್ಲ. ಇದೆಲ್ಲವನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಹೇಳೋದು, ಯಾರೋ ತಿಲಕ ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಎಲ್ಲರೂ ಇಸ್ಕಾನ್ನವರಲ್ಲ, ಅಥವಾ ಎಲ್ಲರೂ ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂತಲ್ಲ. ಸೊ ಕೃಷ್ಣನ ಹತ್ರ ವಿಷ್ಣು ಹತ್ರ ಬಂದ್ರೂ ಕೂಡ ಪ್ರಭುಪಾದರು ಕೊಟ್ಟಿರೋ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವ್ರು ಮಾತ್ರ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋದು. ಅಥವಾ ಬೇರೆ ಬೇರೆ ಸಂಪ್ರದಾಯದ ಸ್ಥಾಪಕ ಆಚಾರ್ಯರು, ಉದಾಹರಣೆಗೆ ಮಧ್ವಾಚಾರ್ಯರ ಹೇಳಿಕೆಯನ್ನ ಪಾಲನೆ ಮಾಡ್ತಾರೆ. ಅವರ ಪರಿಪೂರ್ಣತೆ, ಅವರ ಪರಂಪರೆ ಪರಿಪೂರ್ಣತೆಯನ್ನು ಪಡ್ಕೋತಾರೆ. ಇಸ್ಕಾನ್ ನಲ್ಲಿರೋರು ಪ್ರಭುಪಾದರ ಹೇಳ್ಕೊಟ್ಟಿರೋ ಮಾರ್ಗವನ್ನ ಅನುಸರಿಸ್ಬೇಕು. ಅವ್ರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗ್ತೀವಿ ನಾವು, ಆ ರೀತಿ. ಋತುಜ. ಪ್ರಭುಜಿ ಅದ್ ನೀವು ಕುತೂಹಲ ಬಗ್ಗೆ ಹೇಳ್ತಿದ್ರಲ್ಲ, ಸೊ ಹ್ಮ್ ಬಗ್ಗೆ ಡೌಟ್ ಇತ್ತು. ಲೈಕ್ ಇವಾಗ ಏನಾಗುತ್ತೆ ಅಂದ್ರೆ, ನೀವು ಸತ್ಸಂಗಿ ಬರ್ತಿದ್ರಿ ಅಲ್ಲ, ಸೊ ಲೈಕ್ ಅವಾಗ ಫುಲ್ ಹೈಪ್ ಆಗ್ಬಿಟ್ಟು ಅವಾಗ ನಿಮ್ ವಾಣಿಯಿಂದ ಕೇಳ್ಬಿಟ್ಟು ಕೃಷ್ಣನ್ ಬಗ್ಗೆ ಏನು ತಿಳ್ಕೊಬೇಕು ಅಂತ ಕುತೂಹಲ ಜಾಸ್ತಿ ಆಗ್ಬಿಡತ್ತೆ. ಬಟ್ ಯಾವಾಗ ಮನೇಲಿ ಒಬ್ರೇ ಇರ್ತೀವಲ್ಲ, ಸೊ ಲೈಕ್ ಅವಾಗ ಕುತೂಹಲ ಕಮ್ಮಿ ಆಗ್ಬಿಡತ್ತೆ. ಲೈಕ್ ಪ್ಯೂರ್ ಡಿವೋಟಿ ಸಂಘ ಇಲ್ವೋ ಅಥವಾ ಏನು ಅಂತ ಗೊತ್ತಾಗಲ್ಲ. ಬಟ್ ನಾವು ಕಾನ್ಸ್ಟೆಂಟ್ ಆಗಿ ಕುತೂಹಲ ಹೇಗೆ ಇಟ್ಕೋಬಹುದು ಕೃಷ್ಣನ್ ಮೇಲೆ? ಕಾನ್ಸ್ಟೆಂಟ್ ಆಗಿ ಕುತೂಹಲ ಇಟ್ಕೋಬೇಕಂದ್ರೆ ಶ್ರವಣ ಮಾಡ್ಬೇಕು, ಸಂಘ ಮಾಡ್ಬೇಕು. ಸಂಘ ಅಂದ್ರೆ ಫಿಸಿಕಲ್ ಸಂಘ ಅಲ್ಲ, ಶ್ರವಣ ಸಂಘ. ಇದು ಸಂಘನೇ. ಇದು ಇವಾಗ ಈ ಸಾಯಂಕಾಲದ ಈ ಪ್ರವಚನ ಇದು ನಮ್ಗೆ ಸಂಘದ ಒಂದು ಅವಕಾಶ. ಯಾಕಂದ್ರೆ ಪ್ರಭುಪಾದರು ಹೇಳ್ತಾ ಇರೋದನ್ನ ಕೇಳ್ಕೊಂಡು ನಾವೆಲ್ಲರೂ ಕೂಡ ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗಾಗಿ ನಾವು ಅವರ ಮಾತುಗಳನ್ನ ಕೇಳ್ಕೊತಾ ಇದೀವಿ. ಮತ್ತೆ ಒಬ್ರು ಪ್ರಶ್ನೆಗಳು ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಎಷ್ಟೊಂದು ಜನಕ್ಕೆ ಲಾಭ ಆಗತ್ತೆ. ಇದು ಸಂಘ. ಸೊ ಇದನ್ನ ಸತತವಾಗಿ ಇದು ಮಾಡಿದ್ರೆ ನಿಮ್ಗೆ ಇನ್ನೂ ಆಸಕ್ತಿ, ಕುತೂಹಲ ಹೆಚ್ಚಾಗ್ತಾ ಇಲ್ಲ ಅಂದ್ರೆ ಸರಿಯಾಗಿ ಶ್ರವಣ ಆಗ್ತಾ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಇದನ್ನ ಮಾಡಿರೋ ಉದ್ದೇಶನೇ ಅದು. ಯಾಕೆ, ನಮ್ಮ ಇಂಗ್ಲಿಷ್ ಅಲ್ಲಿ ನಾನು 3 ವರ್ಷದಿಂದ ಪ್ರತಿದಿನ ಬೆಳಗ್ಗೆ 8:15 ಪ್ರವಚನ ಆಗತ್ತೆ. ಆ ಬೆಳಗ್ಗಿನ ಕಕ್ಷೆಗೆ ಯಾರ್ಯಾರು ಬರ್ತಾರೋ ಭಕ್ತರು, ಅವರ ಭಕ್ತಿ ಬೇರೆ ತರಾನೇ. ಸಾಕಷ್ಟು ಅವರು ಎಲ್ಲ ನಡೀತಾ ಇದ್ದಾರೆ. ಅವ್ರಿಗೆ ಭಕ್ತಿಯಲ್ಲಿ ಸಾಕಷ್ಟು ಉತ್ಸಾಹ ಇದೆ. ಅವರು ಮಾಡ್ತಾ ಇರೋದು ಇಷ್ಟೇ ಶ್ರವಣ. ಆದ್ರೆ ಇಲ್ಲಿ ಸತತವಾಗಿ ಮಾಡ್ಬೇಕು. ಇವಾಗ 1 ವಾರದಲ್ಲೇ ಬದಲಾವಣೆ ಆಗತ್ತಾ? ಆಗದೆ ಇರ್ಬೋದು. ಆದ್ರೆ ಸತತವಾಗಿ ಇದು ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಕುತೂಹಲನೂ ಇನ್ಕ್ರೀಸ್ ಆಗತ್ತೆ, ಉತ್ಸಾಹನೂ ಬರುತ್ತೆ, ಎಲ್ಲವೂ ಆಗತ್ತೆ. ಯಾಕಂದ್ರೆ ಪ್ರಭುಪಾದರ ಭಾವಾರ್ಥಗಳು ಆ ರೀತಿ ಇವೆ ಅದು. ಹಾಗಾಗಿ ಅದ್ರ ಪ್ರಭಾವ ಇದ್ದೇ ಇರುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕು. ಓಕೆ, ಇನ್ಯಾರಿಗಾರ ಏನಾದ್ರು ಇದೆಯಾ ಪ್ರಶ್ನೆ? ಓಕೆ, ಮುಗ್ಸೋಣ. ಹೇಳಿ. ಇದು ಹೊಸಬರಿಗೆ ನಾವು ಟೀಚಿಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಹೇಳಿದ್ರೆ ಟಕ್ಕನ ತಗೊಳಲ್ಲ ಅವರು. ಅವ್ರಿಗೆ ಯಾವ ತರ ಸ್ವಲ್ಪ ಅಂದ್ರೆ ಯಾರ್ಗನ ಫಸ್ಟ್ ಹೇಳಿ ಹರೇ ಕೃಷ್ಣ ಮಂತ್ರ ಹೇಳಿದ್ರು ಅವ್ರು ಇದಲ್ಲ. ಸತ್ಸಂಗಕ್ಕೆ ಅವ್ರಿಗೆ ಕರ್ಕೊ ಬರೋದು ಬೆಸ್ಟಾ, ಇಲ್ಲಾಂದ್ರೆ ಪ್ರಭುಪಾದ ಬುಕ್ಸ್ ಕೊಟ್ಟು ಓದಕ್ಕೆ ಹೇಳ್ಬೇಕಾ? ಇದೊಂದು ಸ್ವಲ್ಪ ಯಾರು ಅವ್ರ ವ್ಯಕ್ತಿ ಮೇಲೆ ಅದು ಹೋಗುತ್ತೆ. ಇವಾಗ ಒಬ್ರೊಬ್ರಿಗೆ ಓದಕ್ಕೆ ಆಸಕ್ತಿ ಇರಲ್ಲ. ನೀವು ಬುಕ್ ಅಂದ್ರೆ 100 ಮೈಲಿ ದೂರ ಹೊರಟೋಗ್ತಾರೆ. ಪ್ರಸಾದ ಅಂದ್ರೆ ಬೇಗ ಓಡ್ ಬರ್ತಾರೆ. ಸೊ ಅವ್ರಿಗೆ ಪ್ರಸಾದಕ್ಕೆ ಕರೀರಿ. ಇನ್ನೊಬ್ರಿಗೆ ಯಾರಿಗೋ ಕೀರ್ತನೆ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಒಂದ್ಸತಿ ಕೀರ್ತನೆ ಕೇಳಿದ ತಕ್ಷಣ ಅವರು ಜೊತೆಗೆ ತಾಳ ಹಾಕ್ತಾ ಇದ್ರೆ ಅವರು ಹಾಡಕ್ ಶುರು ಮಾಡ್ತಾರೆ. ಓಕೆ, ಅವ್ರಿಗೆ ಕೀರ್ತನೆ ಇಷ್ಟ. ಇನ್ನೊಬ್ರಿಗೆ ಹೂ ಮಾಡೋದು ಇಷ್ಟ, ಹಾರಗಳನ್ನ ಮಾಡೋದು ಇಷ್ಟ, ಇನ್ನೊಬ್ರಿಗೆ ರಂಗೋಲಿ ಹಾಕೋದು ಇಷ್ಟ, ಇನ್ನೊಬ್ರಿಗೆ ಪ್ರವಚನ ಕೇಳೋದು ಇಷ್ಟ, ಇನ್ನೊಬ್ರಿಗೆ ಇನ್ನೇನೋ ಇಷ್ಟ. ಯಾರಿಗೆ ಏನ್ ಇಷ್ಟನೋ ಅದನ್ನ ಕಂಡುಕೊಳ್ಳೋದು ಪ್ರಚಾರಕನ ಮುಖ್ಯ ಒಂದು ರಹಸ್ಯ. ಎಲ್ಲರಿಗೂ ಒಂದೇ ವಿಷಯ ಹೇಳಕ್ ಆಗಲ್ಲ, ನಾವು ಒಂದೇ ಮಾರ್ಗ ಕೊಡಕ್ಕಾಗಲ್ಲ. ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನ ನೋಡಿ ಅದರ ಪ್ರಕಾರ ನಾವು ಅವ್ರನ್ನ ಪ್ರೋತ್ಸಾಹಿಸ್ಬೇಕು.
ನಾ ಸಾಮಾನ್ಯವಾಗಿ ನೋಡಿರೋದು ಬಹಳ ಜನ ಸತ್ಸಂಗ ಇದ್ರೆ ವಿಶೇಷವಾಗಿ ಸೇವೆ ಮಾಡಕ್ಕೆ ಬಹಳ ಉತ್ಸುಕರಾಗಿರ್ತಾರೆ. 99% ಜನ. ಇನ್ನು ಕೆಲವರು ಸ್ವಲ್ಪ ಕೇಳೋದಕ್ಕೆ ಆಸಕ್ತರಾಗಿರೋರು ಕಡಿಮೆ ಇರ್ತಾರೆ. ಅವ್ರನ್ನು ಗುರುತಿಸ್ಬೇಕು ನಾವು. ಕೀರ್ತನೆಯಲ್ಲಿ ಆಸಕ್ತಿ ಇರೋರು ತುಂಬಾ ಜನ ಇರ್ತಾರೆ, ಅವ್ರನ್ನು ಗುರುತಿಸ್ಬೇಕು. ಹೀಗೆ ಅದಕ್ಕೆ ಪ್ರಚಾರ ಕಾರ್ಯ ಸರಳವಾದದ್ದಲ್ಲ, ಬಹಳ ಶ್ರಮ ಇದೆ. ಆಯ್ತಾ? ಏನಾದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ? ಹರೇ ಕೃಷ್ಣ ಪ್ರಭು. ಹೇಳಿ. ನಮ್ದು ಈ ಜನ್ಮ ಈ ಜನ್ಮದಲ್ಲೇ ಕೊನೆ ಹಾಕಿಸ್ಕೋಬೇಕು ಅಂದ್ರೆ ಕೃಷ್ಣನ ಯಾವ ತರ ಭಕ್ತಿ ಮಾಡ್ಬೇಕು ಜಾಸ್ತಿ. ಆದ್ರೆ ಯಾವಾಗ ಅಂತ ಗೊತ್ತಾಗಲ್ಲ. ಕರೋನಾ ಬಂದಾಗ್ಲೇನೆ ನಾವು ಸಾಯ್ಬೇಕಿತ್ತು. ಹೇಗೋ ಸ್ವಲ್ಪ ಜಾಸ್ತಿ ಕೇಳ್ಕೊಂಡು, ಮಕ್ಳು ಇನ್ನು ಚಿಕ್ಕವರು, ಅವರು ಸ್ವಲ್ಪ ನನ್ನ ಅವಶ್ಯಕತೆ ಇರೋವರೆಗೂ ನನ್ನ ಉಳ್ಸಪ್ಪ ಅಂತ ತುಂಬಾ ಬೇಡ್ಕೊಂಡೆ. ಆದ್ರೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ಏನಾಗತ್ತೆ ಅಂತ ಗೊತ್ತಿಲ್ಲ ಅಲ್ಲ. ಜಪ ಎಲ್ಲಕ್ಕಿಂತ ಮುಖ್ಯವಾದ ಈ ಪ್ರವಚನಗಳನ್ನ ಅಟೆಂಡ್ ಮಾಡ್ತಾ ಇದ್ರೆ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಓದಕ್ಕೆ ಸಮಯ ಇದ್ದು ಆಗೋಗಿದ್ರೆ ಪ್ರಭುಪಾದರ ಪುಸ್ತಕಗಳನ್ನು ಓದಕ್ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಹೆಚ್ಚು ಓದ್ತಾ ಇದ್ದೀನಿ ಪ್ರಭುಜಿ. ಒಂದು ದೇವಾದಿ ದೇವರು ಶ್ರೀಕೃಷ್ಣ ಭಗವಾನದು ಅಂತ ಒಂದು ಬುಕ್ ತೆಲುಗುನಲ್ಲಿ ಇದೆ. ಅದೇ ಇಸ್ಕಾನ್ ಇದ್ರೆ ಸರಿ, ನನಗೆ ಗೊತ್ತಿಲ್ಲ. ಇಸ್ಕಾನ್ ಇದ್ರೆ ಅದು ಸರಿ. ಆಯ್ತು, ಓದಿ ಸಮಸ್ಯೆ ಇಲ್ಲ. ಪ್ರಭುಪಾದರ ಪುಸ್ತಕಗಳನ್ನ ಎಷ್ಟು ಬೇಕಾದ್ರೂ ಓದಿ. ಜೊತೆಗೆ ಜಪ ಕನಿಷ್ಠ 16 ಮಾಲೆ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಕ್ ಸಮಯ ಇದ್ರೆ ಜಾಸ್ತಿ ಮಾಡಿ. ಇಷ್ಟು ಮಾಡ್ಕೊಂಡು ಹೋಗಿ, ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ. ಕ್ರಮೇಣವಾಗಿ ಆಮೇಲೆ ನನ್ನ ಸಂಪರ್ಕದಲ್ಲಿರಿ. ಆಮೇಲೆ ಇನ್ನೇನ್ ಮಾಡ್ಬೇಕು ಏನು ಎತ್ತ ಹೇಳ್ತೀನಿ ನಾನು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ಇವಾಗ ನಾವು ಜಪ ಮಾಡ್ತಿದೀವಲ್ಲ ಪ್ರಭುಜಿ, ಚಾಂಟ್ ರಾಧಾ ಕೃಷ್ಣ ನಮ್ಮನ್ನ ನಿಮ್ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಿದ್ದೀವಲ್ಲ ಪ್ರಭುಜಿ. ಇವಾಗ ತುಂಬಾ ಜನ ಬರ್ತಾರೆ ಪ್ರಭುಜಿ ಸೆಂಟರ್ಗೆ. ನೋಡಿ, ಹರೇ ಕೃಷ್ಣ ಜಪ ಮಾಡ್ತಾರೆ. ಅವ್ರ ಮುಂದೆ ಏನು ಕ್ಲೀನಿಂಗ್ನೆಸ್ ಇಲ್ಲ ಅಂದ್ರೂ ಕೂಡ ಅದನ್ನ ಅವರು ಕಡೆಗಾಣಿಸ್ಕೊಂಡು ಜಪ ಮಾಡ್ಕೊಂಡು ಅವ್ರ ಪಾಡಿಗೆ ಮಂಗಳಾರತಿ ತಗೊಂಡ್ ಪ್ರಸಾದ ತಗೊಂಡ್ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಬರ್ತಾರೆ ನೋಡಿ, ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ ವಿಷಯ ಇದು. ಬರ್ತಾರೆ, ಅವರು ಡಿವೋಟೀಸ್ ಜಪ ಮಾಡಲ್ಲ, ಏನಿಲ್ಲ. ಭಗವಂತನ ಮೇಲೆ ತುಂಬಾ ಮರ್ಯಾದೆ, ಗೌರವ, ಭಕ್ತರಲ್ಲಿ ಗೌರವ. ಅವ್ರಿಗೆ ಭಗವಂತನ ಸೇವೆನ ನಾವು ಮಾಡ್ಬೇಕು ಅಂತ ಹೇಳಿ ಅವರು ನಮ್ಮ ಹತ್ರನೇ ಕೇಳ್ತಾರೆ, ನಮ್ಗೆ ಏನ್ ಸೇವೆ ಇದೆ ಕೊಡಿ ಮಾತಾಜಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮಾಡೋದಕ್ಕೆ ಬರ್ತಾರೆ ಪ್ರಭುಜಿ. ಇವಾಗ ನಾವೇನು ಪ್ರಶ್ನೆ ಅಂದ್ರೆ, ನಾವು ನನ್ನನ್ನ ನಿಮ್ ಸೇವೆನಲ್ಲಿ ತೊಡಗಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೀವಲ್ಲ ಪ್ರತಿ ದಿವ್ಸ, ನಾವು ಯಾವ ರೀತಿ ಭಗವಂತನಿಗೆ ಸೇವೆ ಮಾಡ್ಬೇಕು, ಪ್ರೀತಿ ಮತ್ತೆ ಶ್ರದ್ಧೆ, ಅದ್ರಲ್ಲಿ ಯಾವ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ಅದು ನಮ್ಗೆ ತಿಳಿಸ್ಬೇಕು. ಯಾಕಂದ್ರೆ ನಮ್ಗೆ ಅದ್ ಮತ್ತೆ ಸೇವೆ ಅಂದ್ರೆ ಪ್ರೀತಿ. ಪ್ರಭುಪಾದರು ಹೇಳ್ಕೊಟ್ಟಿದೆ ನಮ್ಗೆ ಪ್ರೇಮಮಯ ಭಕ್ತಿ ಸೇವೆ ಅಂತ. ಪ್ರೇಮಮಯ ಅಂದ್ರೆ ಪ್ರೀತಿಯಿಂದ ತುಂಬಿರ್ಬೇಕು ಭಕ್ತಿ. ಓಕೆ, ಅದಿಲ್ಲ ಅನ್ನೋರು ಅಟ್ಲೀಸ್ಟ್ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಇವಾಗ ಯಾರೋ ಇದಾರೆ, ಸೆಂಟರ್ನ ಯಾರೋ ರನ್ ಮಾಡ್ತಾ ಇದಾರೆ. ಇವಾಗ ಯಾರು ಸೆಂಟರ್ನ ರನ್ ಮಾಡ್ತಾ ಇದಾರೋ ಅವರು ಯಾವ ರೀತಿ ನಡೆಸ್ಬೇಕು ಅಂತ ಹೇಳ್ಬೇಕು. ಅದರ ಪ್ರಕಾರ ಎಲ್ಲರೂ ಮಾಡ್ಬೇಕು ಸೇವೆಯನ್ನ. ಇಲ್ಲ ನಮಗೆ ಒಂದ್ ಸ್ವಲ್ಪ ಹೆಚ್ಚು ಈ ತರ ಉತ್ಸಾಹ ಇದೆ, ಆಸಕ್ತಿ ಇದೆ ಅಂದ್ರೆ ಅಂತವರ ಒಬ್ಬ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಚೆನ್ನಾಗಿ ಭಗವಂತನಿಗೆ ಪ್ರೀತಿಯಿಂದ ಸೇವೆ ಮಾಡಕ್ ಪ್ರಯತ್ನ ಮಾಡ್ಬೇಕು. ಅದೇ ನಾವು ಕೇಳ್ತಾ ಇರೋದು ಒಂದ್ ಹಂತದಲ್ಲಿ. ಇನ್ನೊಂದು ಹಂತದಲ್ಲಿ ನಾವು ಗೋಲೋಕದಲ್ಲಿ ಸೇವೆಗಾಗಿ ಕೇಳ್ತಾ ಇದೀವಿ. ಹಾಗಾಗಿ ಇಲ್ಲಿ ಸೇವೆ ಮಾಡಿದ್ರೆ ಅಲ್ಲಿ ಸೇವೆ ಸಿಕ್ಬಿಡುತ್ತೆ ಅಂತ ಅಲ್ಲ. ಯಾಕಂದ್ರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಪೂರ್ಣ ಪರಿಶುದ್ಧರಾಗಬೇಕು. ಈ ಸೇವೆ, ಈ ಜಪ, ಇದೆಲ್ಲದ್ರಿಂದ ನಮ್ಮ ಹೃದಯ ಕ್ರಮೇಣವಾಗಿ ಪರಿಶುದ್ಧರಾಗಿ ಕೊನೆಗೆ ನಾವು ಗೋಲೋಕಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು, ನಿಮ್ಗೆ ಅಲ್ಲಿ ನಾವು ಸೇವೆ ಮಾಡಕ್ ಅವಕಾಶ ಕೊಡಿ ಅಂತ. ಆದ್ರೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನಾವು ಪ್ರೇಮ ಪೂರ್ವಕ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಭಕ್ತಿ ಸೇವೆ ಅಂದ್ರೆ ಏನು? ಇವಾಗ ಎಲ್ಲೋ ಒಂದ್ ಸತ್ಸಂಗ ಇದ್ರೆ, ಇವಾಗ ಒಂದು ದೇವರು ಆರತಿಯನ್ನ ಮಾಡ್ತಾರೆ. ಇವಾಗ ಆರತಿ ಪ್ಲೇಟ್ ಇರ್ಬೋದು, ಅಥವಾ ಹಾಲ್ ಇರ್ಬೋದು, ಕೂತ್ಕೊಳ್ಳೋ ಜಾಗ ಇರ್ಬೋದು, ಇರೋ ಎಲ್ಲ ಈ ರೀತಿ ಎಲ್ಲ, ಅಡುಗೆ ಮನೆ ಇರ್ಬೋದು, ಅಡುಗೆ ಹೇಗ್ ಮಾಡ್ಬೇಕು, ಪ್ರಸಾದವನ್ನ ತಯಾರು ಮಾಡೋದಿರ್ಬೋದು, ಏನೇನ್ ಅವಶ್ಯಕತೆ ಇದೆಯೋ ಎಲ್ಲಾ ಸೇವೆಗಳಲ್ಲೂ ನಾವು ತೊಡಗ್ಬೋದು.
ಒಂದೊಂದು ನಮ್ಗೆ ಚೆನ್ನಾಗಿ ಮಾಡಕ್ ಬರ್ಬೋದು, ಇನ್ನೊಂದು ಬೇರೆ ನಮ್ಗೆ ಅಷ್ಟೊಂದು ಚೆನ್ನಾಗಿ ಮಾಡಕ್ ಬರ್ದೇ ಇರ್ಬೋದು. ಯಾವ ಸೇವೆಯಲ್ಲಿ ನಮಗೆ ಅಷ್ಟೊಂದು ಚೆನ್ನಾಗಿ ಮಾಡಕ್ ಬರಲ್ವೋ, ಬೇರೆಯವ್ರು ಇದ್ರೆ ನಮ್ಗಿಂತ ಚೆನ್ನಾಗಿ ಮಾಡೋರು ಅವ್ರಿಗೆ ಅವಕಾಶ ಕೊಡ್ಬೇಕು. ಅಂತೂ ಒಟ್ಟಾರೆ ಕೃಷ್ಣನಿಗೆ ಸೇವೆ ಚೆನ್ನಾಗಾಗ್ಬೇಕು, ಇದು ಮುಖ್ಯ ಉದ್ದೇಶ. ಈ ಉದಾಹರಣೆಗೆ ನಮ್ಮ ಇಲ್ಲಿ ಉಳಿಮಾವನಲ್ಲಿ ಕೇಂದ್ರ ಇದೆ. ಇವಾಗ ನಾನು ಆರಂಭದಲ್ಲಿ ನಾನು ಒಂದ್ ಸ್ವಲ್ಪ ಹೂವು ಅಲಂಕಾರ ಅನ್ನೋದು ನನಗೆ ಸ್ವಲ್ಪ ಆಸಕ್ತಿ ಇತ್ತು, ನಾನು ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟೆ. ಆದ್ರೆ ಇವಾಗ ಭಕ್ತರು ನನ್ನನ್ನ ಮೀರಿ ಮಾಡ್ತಾರೆ, ನಾನೇನೋ ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಅವ್ರು ಮಾಡಿರೋದನ್ನೆಲ್ಲ ನೋಡಿ ನನಗೆ ಸಂತೋಷ ಆಗತ್ತೆ. ಕೃಷ್ಣ ನೋಡಿ ಎಂತಹ ಅದ್ಭುತವಾದ ಭಕ್ತರನ್ನ ನನಗೆ ಕಳಿಸಿದಾನೆ ಇಲ್ಲಿ, ನಾನು ಅವರ ಸಂಘದಲ್ಲಿ ನಾನು ಭಕ್ತಿಯನ್ನ ಮಾಡಕ್ ನನ್ಗೆ ಅವಕಾಶ ಸಿಗ್ತಾ ಇದೆಯಲ್ಲ ಅಂತ. ಸೊ ಹೀಗೆ ಪ್ರೀತಿಯಿಂದ ಮಾಡಿದಾಗ ಎಲ್ಲವೂ ಚೆನ್ನಾಗಿರತ್ತೆ. ಬಂದವರು ಕೂಡ ನೋಡ್ತಾರೆ, ಅನುಭವ ಮಾಡ್ತಾರೆ, ಓ ಎಷ್ಟು ಚೆನ್ನಾಗಿದೆ ಅಂತ ಅವರು ಬಾಯಿಂದನೂ ಬರುತ್ತೆ. ಇದಕ್ಕೆ ಬೇಕಾಗಿರೋದು ಎಲ್ಲರೂ ಕೂಡ ಸರಿಯಾಗಿ ಒಂದು ದಿಕ್ಕಿನಲ್ಲಿ ಹೋಗ್ಬೇಕು. ಒಂದು ಈ ರೀತಿ ಕೇಂದ್ರ ಇದೆ, ಅದರಲ್ಲಿ ಯಾರು ಅದಕ್ಕೆ ಅಧ್ಯಕ್ಷತೆ ವಹಿಸಿದಾರೋ ಅವ್ರಿಗೂ ಕೂಡ ಪ್ರಭುಪಾದರ ಒಂದು ಹೆಜ್ಜೆ ಗುರುತುಗಳಲ್ಲಿ ಹೋಗ್ಬೇಕು ಅನ್ನೋ ಆಸಕ್ತಿ ಇರಬೇಕು. ಆಮೇಲೆ ಅವರ ಮಾರ್ಗದರ್ಶನದಲ್ಲಿ ಯಾರು ಸೇವೆಯನ್ನ ಮಾಡ್ತಾರೋ ಎಲ್ಲರಿಗೂ ಕೂಡ ಉತ್ಸಾಹ ಇವೆಲ್ಲವೂ ಇದ್ದೇ ಇರತ್ತೆ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಇನ್ಯಾರೇನಾರು ಇದೆಯಾ ಪ್ರಭುಜಿ? ಡೈಲಿ ನೀವು ಕ್ಲಾಸ್ ಹೇಳ್ತೀರಲ್ಲ, ಈಗ ನಾವು ನಿಮಗ್ ಕ್ವಶನ್ ಕೇಳ್ತಾ ಇರ್ತೇವೆ, ನೀವು ನಮಗ್ ಕೇಳ್ಬೋದಾರ? ಕೇಳ್ಬೋದು, ಬಟ್ ಎಷ್ಟು ಜನರು ಅಂತ ಕೇಳೋದು, ಯಾರು ಉತ್ತರ ಕೊಡ್ತಾರೆ. ಮಿಕ್ಕಿದವ್ರದ್ದು 70-80 ಜನ ಇರುವಾಗ ಅದ್ರಲ್ಲಿ ಅಷ್ಟೊಂದು ಇದಿಲ್ಲ. ಸೊ ಮೇ ಬಿ ಅದೇ ಹೇಳದ್ನಲ್ಲ ಮುಂಚೆನು, ಯಾರಾದ್ರೂ ನೀವೇ ಇದಕ್ಕೆ ಇನಿಷಿಯೇಟಿವ್ ತಗೊಳ್ಳಿ. ಎಲ್ಲ ನೀವು ಶ್ರವಣ ಮಾಡ್ತಾ ಇದ್ದೀರಾ, ಪ್ರಶ್ನೆಗಳನ್ನ ನೀವು ಫಾರ್ಮ್ ಮಾಡಿ. ನಾ ಎಷ್ಟೊಂದು ಮಾತುಗಳು ಹೇಳಿದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಉದಾಹರಣೆಗೆ ಕಲಿಯುಗದ ಜನರ ಗುಣಲಕ್ಷಣಗಳು ಏನು, ಪ್ರಶ್ನೆ ನೀವೇ ಫಾರ್ಮ್ ಮಾಡ್ಬೋದು. ಯಾಕಂದ್ರೆ ಟಾಪಿಕ್ ನಾನು ಚರ್ಚೆ ಮಾಡಿದ್ದೀನಿ. ಯಾರಿಗೆ ಆಸಕ್ತಿ ಇದೋ ಬರೆದ್ಬಿಟ್ಟು ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ, ಬೇಕಾದ್ರೆ ನಾನು ಶ್ರವಣ ಮಾಡಿ ಹೇಳ್ತೀನಿ ನಿಮ್ಗೆ ಅರ್ಥ ಆಗಿದ್ದು ಸರಿಯೋ ಇದೆಯೋ ಇಲ್ವೋ ಅಂತ. ಆದ್ರೆ ನಾನು ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಇಷ್ಟೊಂದು ಜನ ಎಲ್ಲರೂ ಕಳ್ಸೋಕೆ ಶುರು ಮಾಡಿದ್ರೆ ನನಗೆ ಸಮಯ ಇಲ್ಲ ಎಲ್ಲರ ಉತ್ತರಗಳನ್ನ ಕೇಳ್ಕೊಡೋದು ಮಾಡೋದು ಇತ್ಯಾದಿ. ಸೊ ನೀವೇ ಸ್ವಲ್ಪ ಅದಕ್ಕೆ ಇದೆ ಶ್ರವಣ ಮಾಡೋಕೆ ಪ್ರಕ್ರಿಯೆ ಏನಪ್ಪಾ, ಸರಿಯಾಗಿ ಕೇಳಿಸ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ತಿರ್ಗಾ ಪರೀಕ್ಷೆ ಅವಶ್ಯಕತೆ ಇಲ್ಲ. ನೀವೇ ಬರ್ದಿರೋ ನೋಟ್ಸ್ನ ತಿರ್ಗಾ ಓದ್ಕೊಳ್ಳಿ, ನಿಮ್ಗೆ ರಿವಿಷನ್ ಆಯ್ತು ಅಷ್ಟೇ. ಸರಿಯಾಗಿ ನಾನು ಎಷ್ಟು ಸ್ಪಷ್ಟವಾಗಿ ಅದನ್ನ ವಿವರಿಸ್ಬೋದು ಅಷ್ಟು ಸ್ಪಷ್ಟವಾಗಿ ವಿವರಿಸಕ್ ಪ್ರಯತ್ನ ಮಾಡ್ತೀನಿ. ಯಾರಿಗಾರು ನನ್ನ ಒಂದು ವಿವರಣೆಯಲ್ಲಿ ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಅದಕ್ಕೆ ನಾನು ತಿರ್ಗಾ ಮತ್ತೆ ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮೇಲೆ ನೀವು ನಿಜವಾಗ್ಲೂ ನಾನು ಹೇಳಿರೋದನ್ನೇ ನೀವು ಅರ್ಥ ಮಾಡ್ಕೊಂಡಿದಿರೋ ಇಲ್ವೋ ಅಂತ ತಿಳ್ಕೊಳ್ಳೋಷ್ಟು ನಮ್ಗೆ ಸಮಯ ಇಲ್ಲ. ಅಂತ ಯಾರಿಗಾದ್ರೂ ಇದ್ದಿದ್ರೆ ನನಗೆ ಪರ್ಸನಲ್ ಆಗಿ ಸಂಪರ್ಕ ಮಾಡಿ, ನಾನು ನೋಡ್ತೀನಿ ಏನ್ ಮಾಡಕ್ಕಾಗತ್ತೆ. ಆದ್ರೆ ಇಷ್ಟೊಂದು ಜನಕ್ಕೆ ಮಾಡಕ್ಕಾಗಲ್ಲ, ಪ್ರಾಕ್ಟಿಕಲ್ ಅಲ್ಲ. ಓಕೆ, ಇನ್ನೇನಾದ್ರೂ ಇದೆಯಾ? ಓಕೆ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ.